ನುಡಿಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಮೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೊಮ್ಮಟೇಶ ಕಾವಲು ಇಲ್ಲಿ. ಶೃಂಗೇರಿ ಶಾರದೆ ಲೀಲೆ ರಸ ತುಂಗೆಯಾಗಿದೆ ಇಲ್ಲಿ. ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಏಳೇಳು ಜನ್ಮವೇ ಬರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ. ಏನೇನು ಕಷ್ಟವೇ ಬರಲಿ ಸಿರಿಗನ್ನಡ ತಾಯಿಗೆ ದುಡಿಯುವೆ. ತನು ಕನ್ನಡ ಮೊನೆ ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಹಲೋ ಹಲೋ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುತ್ತಿನ ಕರು ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ.
ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನನೋದುವ ನಿನ್ನಾಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹರಿಹರ ರಾಘವರಿಗೆ ಎರಗುವ ಮನ, ಆಳಾಗಿಹ ಹಂಪೆಗೆ ಕೊರಗುವ ಮನ. ಹರಿಹರ ರಾಘವರಿಗೆ ಎರಗುವ ಮನ, ಆಳಾಗಿಹ ಹಂಪೆಗೆ ಕೊರಗುವ ಮನ. ಪೆಂಪಿನ ಬನವಾಸಿಗೆ ಕರಗುವ ಮನ, ಬೆಳ್ಗಳ ಬೇಲೂರುಗಳ ನೆನೆಯುವ ಮನ. ಜೋಗದ ಜಲಪಾತದಿ ಧುಮುಕುವ ಮನ, ಮಲೆನಾಡಿಗೆ ಹೊಂಪುಳಿ ಹೋಗುವ ಮನ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕಾಜಾಣಕ್ಕೆ ಗಿಳಿ ಕೋಗಿಲೆ ಹಿಂಪಿಗೆ, ಮಲ್ಲಿಗೆ ಸಂಪಿಗೆ ಕೇತಗೆ ಸೊಂಪಿಗೆ, ಮಾವಿನ ಹೊಂಗೆಯ ತಳಿರಿನ ತಂಪಿಗೆ, ರಸರೋಮಾಂಚನಗೊಳ್ಳುವ ತನು ಮನ. ಎಲ್ಲಿದ್ದರೆ ಏನ್ ಎಂತಿದ್ದರೆ ಏನ್, ಎಂದೆಂದಿಗೂ ನಾನ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅನ್ಯವೆನಲದೆ ಮಿಥ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಕೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ, ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ.
ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣದೇವರಾಯ ಆಳಿದ ವೈಭವದೆ ಕಲಿಗಳ ನಾಡು ಕವಿಗಳ ಬೀಡು ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನವೇ ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಅರಳಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ ಭುವನೇಶ್ವರಿಯ ತವರೂರಿಲ್ಲೇ ಯತಿಗಳ ದಾಸರ ನೆಲೆನಾಡಿಲ್ಲೇ ಪಾವನ ಮಣ್ಣಿದು ಹಂಪೆಯದು ಯುಗ ಯುಗ ಹಳೆಯದ ಕೀರ್ತಿದು ಕನ್ನಡ ಭೂಮಿ ಕನ್ನಡ ನುಡಿಯು ಕನ್ನಡ ಪ್ರೀತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಮುಗಿಯಿತೋ ಮುಗಿಯಿತು ಶತಮಾನಗಳ ಶಾಪ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಕಣ್ಣು ಕುಕ್ಕಿಸುವಂತಿದೆ ದೀಪ್ಯಮಾನ ಹರ್ಷ ಉಕ್ಕಿಸುವಂತೆ ಶೋಭಾಯಮಾನ ಕನ್ನಡದ ಮನೆಯೊಳಗೆ ಜ್ಯೋತಿರ್ನಿದಾನ ಕನ್ನಡದ ಪ್ರಾಣ ಕನ್ನಡದ ಮಾನ ಕನ್ನಡದ ಪ್ರಾಣ ಕನ್ನಡದ ಮಾನ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಉರಿಯುವವರು ಬೇಕಿನ್ನು ಇದರೆಣ್ಣೆಯಾಗಿ ಸುಡುವವರು ಬೇಕಿದನು ನಿಡುಬತ್ತಿಯಾಗಿ ಧರಿಸುವರು ಬೇಕಿದನು ಸಿರಿಹಣತೆಯಾಗಿ ತನ್ನ ಉಸಿರಾಗಿ ಧರ್ಮಕ್ಕೆ ಬಾಗಿ ತನ್ನ ಉಸಿರಾಗಿ ಧರ್ಮಕ್ಕೆ ಬಾಗಿ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ ಚಿರಕಾಲ ಬೆಳಗಲಿ ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ ಕಳೆಯುತ್ತ ತಾಪ
ಬೆಳೆಸುತ್ತ ಸೈಪ ಕಳೆಯುತ್ತ ತಾಪ ಬೆಳೆಯುತ್ತ ಸೈಪ ಹೊತ್ತಿತು ಕನ್ನಡದ ದೀಪ. ಇವುಗಳನ್ನ ಒಂದು 5 ನಿಮಿಷಗಳ ಕಾಲ ವೀಕ್ಷಣೆ ಮಾಡೋಣ. ಮೊದಲಿಗೆ SS ಅಯ್ಯಂಗಾರ್ ಸರ್ ಅವರ ವಿಡಿಯೋ ತುಣುಕುಗಳನ್ನು ವೀಕ್ಷಣೆ ಮಾಡೋಣ. ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರಿನ್ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೇ. This is the story of a little boy from a village in southern India who ran through the many storms of adversity with diligence and fortitude to realize his dreams and become one of the better-known computer scientists in the world today. In the northwest of Mysore district, in a small town called Hemmige, was born the fourth child of S.M. Sundararaj Iyengar and S. Mahalakshmi. His primary education started at Nakappa Block Government Primary School. He always thought that he could do more. Sita Rama joined the Seshadripuram High School. Sita Rama was 15 when he completed his high school studies. Sita Rama joined the famous National College at Basamangudi in Bangalore. Sita Rama was inspired by the personality of the principal, Dr. H. Narasimhaya, and he joined this very college in the year 1963 for a bachelor's degree. Sita Rama joined IISc, the Indian Institute of Science, in July of 1968 for a master's degree in engineering. Sita Rama's brother Govindarajan persuaded him to go to the US for higher studies and gave strong support and guidance to fulfill his dreams. On the 12th of May 1974, the Mississippi State University conferred upon S. Sita Rama Iyengar the degree of Doctor of Philosophy. By then, he had worked on mathematical model for biological systems, computational systems and simulation languages, and a series of research papers written by him had been published. One of the most momentous stages in Dr. Iyengar's life was his marriage with Manorama, daughter of Mrs. and Mr. Koratikere Doddamani Alasingachar. Dr. Iyengar was a visiting professor at the University of Bonn, Germany, during May 1977, and also visited Max Planck Research Institute at Frankfurt. He was also invited by the Bell Research Laboratories in New Jersey, where he was called upon to deliver a series of advanced lectures. It was at this time that he was invited to join the Computer Science Department of Louisiana State University by its chairman, Dr. Walter Rudd. Dr. Iyengar received his first grant from Dr. Barry Jacobs at NASA Greenbelt, Maryland, to design a distributed access view-integrated data logic system called DAVID. He has since received funding continuously from various federal agencies to the tune of more than $10 million. He was promoted as associate professor with tenure during 1983. With a missionary zeal and hard work, he built this department to be grouped among the top 30 in the university rankings in his 25 years stay there. There have been many students fortunate to have the guidance of Dr. Iyengar. All have praise in common for not just his scholarship, but also his compassion for others. A very important part of his teaching was the way he prepared class notes that were comprehensive as well as illustrative. He says, as an instructor, my goals are to prepare students to think in a logical way to address the real computational problems, to inculcate in them the spirit of creative thinking, to enable them to develop a good insight, so as to foster strong research pursuit and to provide them an infrastructure of learning techniques. After a successful stint with Louisiana State University, Dr. Iyengar moved on to continue as Ryder Professor in the School of Computing and Information Sciences at Florida International University. He was instrumental in many new projects taken up by the university,
some of the notable ones being the setting up of the Integrated Computer Augmented Virtual Environment, ICAVE, in January 2016. He was also the brains behind the Discovery Lab, the Innovation Center for Florida International University School of Computing and Information Sciences. Dr. Iyengar was also a part of the committee that established the Tech Station, which is a $3 million, 8,000 square foot hub for technology innovation. Dr. Iyengar has published 659 scholarly articles in refereed journals and refereed conference proceedings. In addition, he holds 9 U.S. and international patents. He has authored, co-authored, edited 32 books in top publications. He has authored over 600 peer-reviewed journal and conference papers. Dr. Iyengar has 9 patents to his name and some in line to be approved. Dr. Iyengar has been in the news consistently, and his work has been noticed all over the world. Dr. Iyengar's works have been used in numerous applications by various renowned corporations and federal departments as well. Many of his ideas have been used in defense and other applications. Dr. Iyengar was presented with the Distinguished Alumni Award by the Indian Institute of Science in 2003. He also received the Mahatma Gandhi Pravasi Samman Award by the Non-Resident Indians Welfare Association in London. Dr. Iyengar has been trying to do his part in the upliftment of the society and has set up a medical foundation that operates as a non-profit organization. The Iyengar couple have 3 sons, Puneet, Vineet, and Vijay. ಈಗ ನಮ್ಮ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ರವರ ವಿಡಿಯೋ ತುಣುಕುಗಳನ್ನು ನೋಡುವ ಸಮಯ. ಸರೋವರ ಹಾಡು ಹಾಡ್ತೀಯ? ಮಾನಸ ಸರೋವರ ಸತ್ಯ ಸುಂದರ ಜೀವನ ರಂಗ ನಿತ್ಯ ನಿರ್ಮಲ ಚಂದ್ರನಿಗೂ ಬಂದಾರ ಮುನಿಸು ನಗುತ್ತಾದ ಭೂತಾಗಿ ಮನಸು ಕಾದಂಗೂರಾಣಿಗೂ ಮುರಿದೋದ ಮನಸು ಅರಮನೆಯಾಗೇ ನೈತೆ ಸೊಗಸು ಅರಮನೆಯಾಗೇ ನೈತೆ ಸೊಗಸು
ಸಂತೋಷವೇನು ಉಲ್ಲಾಸವೇನು ವಿಶೇಷ ದೀಪಿನ ಎಂದು ಮುಗಿಯೋಣ ಪ್ರೇಮ ಬಂಧನ ಮುಖದಲ್ಲಿ ಒಮ್ಮೆ ಚಿಮ್ಮುವಾನದ ಕಾಲ ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ ಒಳ್ಳೆಯ ಸರಸದಲ್ಲಿ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತಲೇ ಕರೆದರೆ ನಗುತ್ತಲೇ ಕರೆದರೆ ಮನದ ಸಂತೋಷ ಹಾಡಾದಂತೆ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಆಸೆ ಭಾಷೆ ಮೂಡುತ್ತಿದೆ ಜೀವನದ ರಾಗವನ್ನು ಚಿನ್ನ ನನ್ನಿನ ಸೇರಿ ಪ್ರೀತಿ ದೂರ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಮೊದಲನೇ ದಿನವೇ ಒಲಿದೆ ನಿನ್ನ ನಡೆಗೆ ಕವಿ ನುಡಿಗೆ ನಿನ್ನ ನಡೆಗೆ ಕವಿ ನುಡಿಗೆ ಅನುರಾಗದಿ ಹಾಡಿದೆ ಕವಿತೆ ಕಂಗಳಲ್ಲಿ ಮೌನದಲ್ಲಿ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಕೇಳಿತು ಏನಂತ ಕಿವಿ ನುಡಿಯ ಏನಂತ ಕಿವಿ ನುಡಿಯ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಹರೆಯದ ಹೆಣ್ಣಿಗೆ ಲಜ್ಜೆಯ ಬೆಸುಗೆ ತಿರುಗುವ ಕಣ್ಣಿಗೆ ಆಸೆಯ ಬೆಸುಗೆ ಸಂಭಾಷಣೆ ನಮ್ಮ ಪ್ರೇಮ ಮಧುರ 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 ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಪ್ರೀತಿಯ ತೀರವ ಸೇರುವುದೊಂದೇ ಬಾಡಿನ ಗುರಿಯಮ್ಮ ಬಾಡಿನ ಗುರಿಯಮ್ಮ ಸ್ನೇಹ ಎಲ್ಲ ಅಭಿಮಾನಿ ಕನ್ನಡಿಗರಿಗೆ 69ನೆಯ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸುಂದರ ವಿಡಿಯೋ ದೃಶ್ಯಾವಳಿ ಮಾಡಿದ ಸ್ಟಾಲಿನ್ ಮತ್ತು ತಂಡಕ್ಕೆ ಅಭಿನಂದನೆಗಳು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಲಿತ ಕಲಾ ಸಂಘದ ಎಲ್ಲ ಗಾಯಕರಿಗೂ ಅವರ
ಸುಶ್ರಾವ್ಯ ಸುಮಧುರ ಸುಲಲಿತ ಗಾಯನಕ್ಕೆ ಕರತಾಡನಗಳ ಮೂಲಕ ಧನ್ಯವಾದಗಳು. ಅಭಿಮಾನ, ಅಕ್ಕರೆ ಹಾಗೂ ಆತ್ಮೀಯತೆಯ ತ್ರಿವೇಣಿ ಸಂಗಮವಾಗಿರುವ, ಸತ್ಯ ನಿಷ್ಠೆಯ ಆರಾಧಕರಾಗಿರುವ ಸಮಸ್ತ ಕನ್ನಡ ಹೃದಯಗಳಿಗೆ ಈ ಭವ್ಯ ಮಾಸ್ತಿ ಮಂಟಪದಿಂದ ಕನ್ನಡ ಪರಿಚಾರಕ್ಕೆ ಶೋಭನ ಮಾಡುವ ಪ್ರೀತಿಪೂರ್ವಕ ನಮಸ್ಕಾರಗಳು. ನವೆಂಬರ್ ತಿಂಗಳು ಬರೀ ಕರ್ನಾಟಕ ರಾಜ್ಯೋತ್ಸವದ ತಿಂಗಳು ಮಾತ್ರವಲ್ಲ, ಅದು ಕನ್ನಡಿಗರ, ನಮ್ಮೆಲ್ಲರ ಆತ್ಮಾವಲೋಕನದ ದಿನ. ಕನ್ನಡ ನಾಡು ನುಡಿಗಳ ಕುರಿತಾಗಿ ನಮ್ಮಲ್ಲಿರುವ ಭಕ್ತಿ, ಪ್ರೇಮ, ಅಭಿಮಾನವನ್ನು ಅಭಿವ್ಯಕ್ತಿಗೆ ವಸ್ತುವಾಗಿಸುವ ಸುದಿನ. ಈ ಸುಂದರ ಹಾಗೂ ವೈಭವಪೂರ್ಣ ಮಾಸ್ತಿ ವೇದಿಕೆಗೆ ನಮ್ಮೆಲ್ಲರ ಪ್ರೀತಿ ಆದರಗಳಿಂದ ಹಾಗೂ ಚಪ್ಪಾಳೆಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮದ ಮುಖ್ಯ ಆಹ್ವಾನಿತರಾಗಿರುವ ಅಂತಾರಾಷ್ಟ್ರೀಯ ಕಂಪ್ಯೂಟರ್ ವಿಜ್ಞಾನಿ ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು, ಕನ್ನಡ ಚಲನಚಿತ್ರ ಮೇರು ನಟ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್, ಬಿಇಎಲ್ ಬೆಂಗಳೂರು ಘಟಕದ ನಿರ್ದೇಶಕರು ಶ್ರೀ ರಜನೀಶ್ ಶರ್ಮಾ, ಮಾನವ ಸಂಪನ್ಮೂಲಗಳ ವಿಭಾಗದ ನಿರ್ದೇಶಕರಾದ ಶ್ರೀ ಎನ್ ವಿಕ್ರಮನ್ ರವರು, ಇತರೆ ಘಟಕಗಳ ನಿರ್ದೇಶಕರಾದ ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ, ಹಣಕಾಸು ವಿಭಾಗದ ನಿರ್ದೇಶಕರಾದ ಶ್ರೀ ದಾಮೋದರನ್ ಭಟ್ಟಡ್, ಮಾನವ ಸಂಪನ್ಮೂಲಗಳ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಚೇತನ್ ಜಯಸಿಂಗ್ ಪಾಟೀಲ್ ಔಟಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನಾಗರಾಜ್ ರವರು ಹಾಗೂ ಬಿಎಲ್ ಆಫೀಸರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ್ ಎಸ್ಎಂ. ನಮ್ಮ ಕನ್ನಡ ನಾಡು ಭಾರತದ ನೈಋತ್ಯ ದಿಕ್ಕಿನಲ್ಲಿದೆ. ಭೌಗೋಳಿಕವಾಗಿ ಕರ್ನಾಟಕವು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 6% ಪ್ರದೇಶವನ್ನು ವ್ಯಾಪಿಸಿಕೊಂಡಿದೆ. ಕರ್ನಾಟಕದ ಒಟ್ಟು ಕ್ಷೇತ್ರ ವಿಸ್ತಾರ 1,91,976 ಕಿಲೋಮೀಟರ್, ಅಂದರೆ 74,122 ಸ್ಕ್ವೇರ್ ಮೀಟರ್. ಈ ವಿಶಾಲ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡಿನ ಶಿಲ್ಪಕಲಾ ಸೌಂದರ್ಯ, ಕೆಮ್ಮಣ್ಣು ಗುಂಡಿಯ ಪ್ರಕೃತಿ ಸೊಬಗು, ಶೃಂಗೇರಿಯ ನಿಸರ್ಗಯುಕ್ತ ದೈವದತ್ತ ಪ್ರಭೆ, ಬಾದಾಮಿ ಪಟ್ಟದ ಕಲ್ಲು ಐಹೊಳೆಯ ಐತಿಹಾಸಿಕ ವಿಸ್ಮಯ, ಸಹ್ಯಾದ್ರಿ ಪರ್ವತ ಶ್ರೇಣಿಯಿಂದ ಹಿಡಿದು ಜೋಗ ಜಲಪಾತದ ತನಕ ಅಗಣಿತ ಸಂಪದ್ಭರಿತ ಸ್ವರ್ಗ ಸಮಾನ ಕರ್ನಾಟಕದಲ್ಲಿ ಜನಿಸಿ ಜೀವಿಸುತ್ತಿರುವ ನಾವೆಲ್ಲರೂ ಧನ್ಯರು. ದೇಶ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಕರ್ಷಿಸುವ ಪಟ್ಟಿಯಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ. ತೆರೆದಿದೆ ಮನೆ ಓ ಬಾ ಅತಿಥಿ ಎಂಬುದು ನಮ್ಮ ಸತ್ಪರಂಪರೆಯಾಗಿದೆ. ದಿವ್ಯ ಅನುಭೂತಿಯನ್ನು ಪಡೆಯುವ ಸಲುವಾಗಿ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸ್ವಾಗತವನ್ನು ಕೋರಲಿದ್ದಾರೆ ಶ್ರೀ ಚೇತನ ಜಯಸಿಂಗ ಪಾಟೀಲ್ ಔಟಿ, ಕಾರ್ಯವಾಹಿ ಪ್ರಧಾನ ವ್ಯವಸ್ಥಾಪಕರು, ಮಾನವ ಸಂಪನ್ಮೂಲಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಹಿರಿಯ ಅಧಿಕಾರಿಗಳೇ ಮತ್ತು ಆತ್ಮೀಯ ಸಹೋದ್ಯೋಗಿಗಳೇ, ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಎಂದರೆ ಸಂತಸದ ಸಮಯ. ಈ ನಾಡ ಹಬ್ಬದ ಆಚರಣೆ ನಮಗೆಲ್ಲರಿಗೂ ಸಡಗರ ಸಂಭ್ರಮ ತರುವುದರ ಜೊತೆಗೆ ಅಭಿಮಾನವನ್ನು ಮೂಡಿಸುತ್ತದೆ. ಬಿಇಎಲ್ ಸಂಸ್ಥೆಯು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವೈಭವದಿಂದ ಪ್ರತಿ ವರ್ಷವೂ ಆಚರಿಸುತ್ತಾ ಬಂದಿದೆ. ದೇಶದ ವಿವಿಧ ಭಾಗಗಳಿಂದ ಬಂದಿರುವ ನಮ್ಮ ಉದ್ಯೋಗಿಗಳು ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಕೂಡಿ ಆಚರಿಸುವುದನ್ನು ನೋಡುವಾಗ ನಮ್ಮ ಸಂಸ್ಥೆಯ ಐಕ್ಯತೆಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ.
ಈ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವರ ನಮ್ಮ ಬೆಂಗಳೂರು ಘಟಕದ ನಿರ್ದೇಶಕರಾದ ಗೌರವಾನ್ವಿತ ಶ್ರೀ ರಜನೀಶ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ನಮ್ಮ ರಾಜ್ಯೋತ್ಸವ ಆಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಲು ಒಪ್ಪಿ ಬಂದಿರುವ ಡಾಕ್ಟರ್ ಎಸ್ ಅಯ್ಯಂಗಾರ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭಕ್ಕೆ ವಿಶೇಷ ಆಮಂತ್ರಿತರಾಗಿರುವ ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಗೂ ಉತ್ತಮ ನಾಯಕ ನಟರಾಗಿರುವ ಶ್ರೀ ಶ್ರೀನಾಥ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಇತರೆ ಘಟಕಗಳ ನಿರ್ದೇಶಕರಾದ ಗೌರವಾನ್ವಿತ ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ್, ಮಾನವ ಸಂಪನ್ಮೂಲಗಳ ನಿರ್ದೇಶಕರಾದ ಗೌರವಾನ್ವಿತ ಶ್ರೀ ಎನ್ ವಿಕ್ರಮನ್ ಮಹಾಶಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಧಿಕಾರಿಗಳು ಒಕ್ಕೂಟದ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಂಧಾನಯುಕ್ತ ಕಾರ್ಮಿಕ ಸಂಘಟನೆಯಾದ BL ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ MR ನಾಗರಾಜ ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನಿತರ ಎಲ್ಲ ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು, ನಮ್ಮ ಗ್ರಾಹಕರುಗಳು, ಇಲ್ಲಿ ನೆರೆದಿರುವ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕನ್ನಡ ಒಂದು ಸುಂದರ ಭಾಷೆ, ಕರ್ನಾಟಕ ಸಮೃದ್ಧ ರಾಜ್ಯ, ಕನ್ನಡಿಗರು ಸಜ್ಜನರು, ನಾವು ಎಲ್ಲ ಭಾಗ್ಯವಂತರು. ಮಾತೆ ಭುವನೇಶ್ವರಿಯ ಕೃಪೆ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದ. ತಮ್ಮ ಅಭಿಮಾನಪೂರ್ವಕ ಸ್ವಾಗತ ನುಡಿಗಳಿಗೆ ಧನ್ಯವಾದಗಳು ಸರ್. ಶಾಸನಾಧಾರಿತ ಇತಿಹಾಸದ ಪ್ರಕಾರ ಈ ನಾಡನ್ನು ನಂದ ಮೌರ್ಯರನ್ನು ಮೊದಲುಗೊಂಡು ಶಾತವಾಹನರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಬಾದಾಮಿ ಚಾಳುಕ್ಯರು, ಹೊಯ್ಸಳರು, ಕಳಚೊರಿಯರು, ದೇವಗಿರಿ ಯಾದವರು ರಾಜ್ಯಭಾರ ಮಾಡಿದ್ದಾರೆ. ನಾವು ಕನ್ನಡಿಗರು ಐತಿಹಾಸಿಕವಾಗಿ ಶ್ರೀಮಂತರಷ್ಟೇ ಅಲ್ಲ, ಭಾವನಾತ್ಮಕವಾಗಿಯೂ ಶ್ರೀಮಂತರು. ಬಸವಣ್ಣನವರು ಹೇಳುವ ಹಾಗೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಎಂಬ ಸೂತ್ರವನ್ನು ಯಥಾವತ್ತಾಗಿ ಜಾರಿಯಲ್ಲಿ ತಂದ ಕೀರ್ತಿ ನಮ್ಮದು. ಕನ್ನಡ ನಾಡಿಗೆ ಅದಾರೇ ಬರಲಿ, ಅವರನ್ನು ಪ್ರೀತಿ ಗೌರವಗಳಿಂದ ಬರಮಾಡಿಕೊಂಡು ಏನೀಗ ಬಂದಿರಾ, ಹದುಳವಿದ್ದೀರಾ ಎಂದು ಕೇಳಿ ಅವರಿಗೆ ಮಣೆ ಹಾಕಿ ಕುಳ್ಳಿರಿಸಿ ಸತ್ಕರಿಸುವ ಶಿಷ್ಟ ಮತ್ತು ವಿಶಿಷ್ಟ ಔದಾರ್ಯ ನಮ್ಮದು. ಅತಿಥಿಗಳಾಗಿ ನಮ್ಮ ನಾಡಿಗೆ ಬಂದವರನ್ನು ಯಥೋಚಿತವಾಗಿ ಅತಿಥಿ ದೇವೋ ಭವ ಎಂಬ ಉಪನಿಷದ್ವಾಣಿಯನ್ನು ಚಾಚೂ ತಪ್ಪದಂತೆ ಗೌರವಿಸುವ ಕೀರ್ತಿ ನಮ್ಮದು. ಈಗ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಮಹನೀಯರುಗಳಿಗೆ ಮಾಲಾರ್ಪಣೆ ರಾಜ್ಯೋತ್ಸವ ಕ್ರಿಯಾ ಸಮಿತಿ ಸದಸ್ಯರಿಂದ. ಪ್ರಪ್ರಥಮವಾಗಿ ವಿಶ್ವವಿಖ್ಯಾತ ವಿಜ್ಞಾನಿ ಡಾಕ್ಟರ್ ಎಸ್ ಅಯ್ಯಂಗಾರ್ ಇವರಿಗೆ ಶ್ರೀ ಸುಂದರಟ್ಟಿ ಹಿರಿಯ ಉಪಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲಗಳು ಇವರಿಂದ ಮಾಲಾರ್ಪಣೆ ಹಾಗೂ ನೆನಪಿನ ಕಾಣಿಕೆ ಅರ್ಪಿಸಲಿದ್ದಾರೆ ಶ್ರೀಮತಿ ಕವಿತಾ ಶರ್ಮಾ, ಪೂರಕ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲಗಳು.
ಮಾನವ ಸಂಪನ್ಮೂಲಗಳ ವಿಭಾಗದ ನಿರ್ದೇಶಕರಾದ ಶ್ರೀ ವಿಕ್ರಮನ್ ರವರಿಗೆ, ದೇವಪ್ರಿಯಂ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲಗಳು ಇವರಿಂದ, ಉಪ ಪ್ರಧಾನ ವ್ಯವಸ್ಥಾಪಕರು ಶ್ರೀ ಚೇತನ ಜಯಸಿಂಗ್ ಪಾಟೀಲ್ ಔಟಿ ಕಾರ್ಯವಾಹಿ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲಗಳು ಇವರಿಗೆ ಡಾಕ್ಟರ್ ಕೆ ಜೆ ಶಂಕರಪ್ಪ ಉಪ ವ್ಯವಸ್ಥಾಪಕರು ಯೋಗಕ್ಷೇಮ ಅವರಿಂದ ಮಾಲಾರ್ಪಣೆ. ಶ್ರೀ ಲಕ್ಷ್ಮೀನಾರಾಯಣ ಎಸ್ಎಂ ಉಪಾಧ್ಯಕ್ಷರು ಭಾರತ್ ಎಲೆಕ್ಟ್ರಾನಿಕ್ಸ್ ಆಫೀಸ್ ಅಸೋಸಿಯೇಷನ್ ಇವರಿಗೆ ಶ್ರೀ ಯಲ್ಲಪ್ಪ ಪದಾಧಿಕಾರಿಗಳವರಿಂದ. ಶ್ರೀ ನಾಗರಾಜ್ ಎಂಆರ್ ಪ್ರಧಾನ ಕಾರ್ಯದರ್ಶಿಗಳು ಬಿಇಎಂಎಸ್ ಇವರಿಗೆ ಶ್ರೀ ನಟರಾಜ್ ಹೆಚ್ ಬಿಎಲ್ ಆಫೀಸರ್ಸ್ ಅಸೋಸಿಯೇಷನ್ ಅವರಿಂದ. ಗೌರವಾರ್ಪಣೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ ಎಲ್ಲ ಮಹಾಶಯರುಗಳಿಗೆ ಧನ್ಯವಾದಗಳು. ಹೂವು ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಮುತ್ತು ಕಡಲಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ಬದುಕಿನ ದೀಪ. ರಾಜ್ಯೋತ್ಸವದ ಈ ದಿವ್ಯ ದೀಪ ಜ್ಯೋತಿ ಅಭಯ ಹಸ್ತವನ್ನೆತ್ತಿ ಎಲ್ಲರಿಗೂ ಎಲ್ಲೆಡೆ ಶುಭ ಕೋರಲಿ ಎಂದು ಆಶಿಸುತ್ತಾ ಕನ್ನಡ ದೀಪವನ್ನು ಬೆಳಗಿಸುವ ಸಮಯ. ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ರಜನೇಶ ಶರ್ಮಾ ನಿರ್ದೇಶಕರು ಬೆಂಗಳೂರು ಘಟಕ ಮತ್ತು ವೇದಿಕೆಯಲ್ಲಿರುವ ಗಣ್ಯರಿಂದ. ಬಿಇಎಲ್ ಕಥನಗೀತೆ ಮೂಡಿಬರಲಿದೆ. ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ವಿನಂತಿ. ಕರುನಾಡ ದೀಪ ಸಿರಿ
ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ ನರನರವರೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೇಶದೆಲ್ಲೆಡೆ ಹೊಳೆಯುತ್ತಿವೆ ನವರತ್ನಗಳು ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಎಲ್ಲರಿಗೂ ಧನ್ಯವಾದಗಳು. BL ಕಥನ ಗೀತೆ ರಚನಾಕಾರರು ಡಾಕ್ಟರ್ KJ ಶಂಕರಪ್ಪ ಅವರಿಗೂ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವ ಕನ್ನಡ ಸೇನಾನಿಗಳಿಂದ ರಾಜ್ಯೋತ್ಸವದ ಶುಭ ಸಂದೇಶವನ್ನು ಆಲಿಸುವ ಸಮಯ. ಮೊದಲಿಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅಧಿಕಾರಿಗಳ ಸಂಘದ
ಉಪಾಧ್ಯಕ್ಷರಾದ ಶ್ರೀ ಎಸ್.ಎಂ. ಲಕ್ಷ್ಮೀನಾರಾಯಣ್ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಅಧಿಕಾರಿಗಳ ಒಕ್ಕೂಟ ಪರವಾಗಿ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾಸ್ತಿ ಮಂಟಪದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗುವ ಎಲ್ಲ BL ಸಂಸ್ಥೆಯ ಕನ್ನಡಾಭಿಮಾನಿಗಳೇ, ನಮ್ಮೆಲ್ಲರ ಹೆಮ್ಮೆಯ ನವರತ್ನ ಸಂಸ್ಥೆಯಾದ BL ಇಂದು ವಿದ್ಯುನ್ಮಾನ ಉತ್ಪಾದನಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಅತ್ಯುನ್ನತ ಸಂಸ್ಥೆಯಾಗಿದ್ದು ದೇಶದ ರಕ್ಷಣಾ ವ್ಯವಸ್ಥೆಗೆ ಬೆನ್ನೆಲುಬಾಗಿದೆ ಮತ್ತು ಪ್ರಪಂಚದಲ್ಲಿ ತನ್ನ ಉತ್ತಮವಾದ ಸ್ಥಾನವನ್ನು ಹೊಂದಲು ಆ ಸಂಸ್ಥೆ ಮುನ್ನುಗ್ಗುತ್ತಿದೆ. ಮತ್ತು ಅದೇ ರೀತಿ ಮಹಾರತ್ನ ಸಂಸ್ಥೆಯಾಗಲು ಕೂಡ ಮುನ್ನುಗ್ಗುತ್ತಿದೆ. ನಮ್ಮ BL ಸಂಸ್ಥೆಯು ಒಂದು ಮಿನಿ ಭಾರತವಿದ್ದಂತೆ. ಇಲ್ಲಿ ದೇಶದ ಪ್ರತಿಯೊಂದು ರಾಜ್ಯದ ಉದ್ಯೋಗಗಳು, ಭಾಷೆ, ಸಂಸ್ಕೃತಿ, ಸೋದರತ್ವವನ್ನು ಅಳವಡಿಸಿಕೊಂಡು ಇತರ ಸಂಸ್ಥೆಗಳಿಗೆ ಮಾದರಿಯಾಗಿದೆ. ನಮ್ಮ BL ಸಂಸ್ಥೆಯು ಪ್ರತಿ ವರ್ಷವೂ ಸಹ ಕರ್ನಾಟಕದ ರಾಜ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಸಮಾಜದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿದ ಮಹನೀಯರನ್ನು ಕರೆದು ಅವರಿಗೆ ಸನ್ಮಾನಿಸಿ ಮತ್ತು ಅವರ ಮಾರ್ಗದರ್ಶನವನ್ನು ಪಡೆಯುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಈ ದಿನ 69ನೇ ಕರ್ನಾಟಕ ರಾಜ್ಯೋತ್ಸವದ ಸನ್ಮಾನ ಸ್ವೀಕರಿಸುತ್ತಿರುವ ವಿಶ್ವವಿಖ್ಯಾತ ಕಂಪ್ಯೂಟರ್ ವಿಜ್ಞಾನಿ ಹಾಗೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಡಾಕ್ಟರ್ S.S. ಅಯ್ಯಂಗಾರ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಹಾಗೆಯೇ ಮತ್ತೊಬ್ಬ ಕನ್ನಡ ಚಿತ್ರರಂಗದ ಮೇರು ನಟರಾದ ಪ್ರಣಯರಾಜ ಡಾಕ್ಟರ್ ಶ್ರೀನಾಥ್ ಅವರು ಮತ್ತು ಅನೇಕ ಬಿರುದುಗಳನ್ನು ಪಡೆದಿರುವವರು ಈ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನಮ್ಮೆಲ್ಲರಿಗೂ ಮತ್ತೊಂದು ಹೆಮ್ಮೆಯ ವಿಷಯವಾಗಿದೆ. ವಿವಿಧ ಭಾಷೆ, ಸಂಸ್ಕೃತಿಯನ್ನು ಕಲಿತು ಮತ್ತು ಬೇರೆಯವರಿಗೆ ಕಲಿಸುತ್ತಾ ನಮ್ಮ ಬಾಹ್ಯವೈಕತ್ಯವನ್ನು ಹೆಚ್ಚಾಗುವಂತೆ ಮಾಡುತ್ತದೆ. ನಮ್ಮ ಕಾರ್ಖಾನೆಯಲ್ಲಿ ಎಲ್ಲರೂ ಸೇರಿ ಇತರರಿಗೆ ಕನ್ನಡ ಭಾಷೆಯನ್ನು ಕಲಿಸೋಣ ಮತ್ತು ಬೆಳೆಸೋಣ ಎಂದು ಮನವಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಅಧಿಕಾರಿಗಳ ಒಕ್ಕೂಟದ ಪರವಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಸಂದೇಶವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಹಿಂದ್. ಭಾರತೀಯ ಮಜದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ M.R. ನಾಗರಾಜ್ ಅವರಿಂದ ಶುಭ ಸಂದೇಶ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಮನೋಜ್ ಜೈನ್ ರವರು ಆಗಮಿಸಬೇಕಾಗಿತ್ತು. ಅವರ ಕಾರ್ಯದ ಒತ್ತಡದ ನಿಮಿತ್ತ ಒಂದು 2-3 ಗಂಟೆ ತಡವಾಗಿ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಬೆಂಗಳೂರು ಸಂಕೀರ್ಣದ ನಿರ್ದೇಶಕರಾದ ಶ್ರೀ ರಜನೀಶ್ ಶರ್ಮಾರವರೇ, ಇತರ ಘಟಕಗಳ ನಿರ್ದೇಶಕರು ಶ್ರೀ ಭಾನುಪ್ರಕಾಶ್ ಶ್ರೀವತ್ಸರವರೇ, ಕರ್ನಾಟಕ ಚಿತ್ರರಂಗದ ಖ್ಯಾತ ನಟ ಮತ್ತು ಪ್ರಣಯ ರಾಜ ಶ್ರೀ ಶ್ರೀನಾಥ್ ರವರೇ, ಕರ್ನಾಟಕದ ಮುಖ್ಯ ವಿಜ್ಞಾನಿಗಳಾದ ಶ್ರೀ S.S. ಅಯ್ಯಂಗಾರ್ ರವರೇ, ಹಣಕಾಸು ವಿಭಾಗದ ನಿರ್ದೇಶಕರಾದ ಶ್ರೀ ದಾಮೋದರ್ ಭಟ್ಟದ್ರವರೇ, ಅವರು ಕೂಡ ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಮಾರ್ಕೆಟಿಂಗ್ ನಿರ್ದೇಶಕರಾದ ಶ್ರೀ ಸುರೇಶ್ ಕುಮಾರ್ ರವರೇ, ಬೆಂಗಳೂರು ಸಂಕೀರ್ಣದ ಮಾನವ ಸಂಪನ್ಮೂಲ ವಿಭಾಗದವರೇ, ಎಲ್ಲ ಪ್ರಧಾನ ವ್ಯವಸ್ಥಾಪಕರುಗಳೇ, ಹಾಗೂ ನನ್ನ ಸಹ ಸಂಘಟನೆಗಳಾದ BEYKS, BEWF ಮತ್ತು CITUನ ಪದಾಧಿಕಾರಿಗಳೇ, ಆಫೀಸರ್ ಅಸೋಸಿಯೇಷನ್ನ ಪದಾಧಿಕಾರಿಗಳೇ, SC/ST ವೆಲ್ಫೇರ್ ಅಸೋಸಿಯೇಷನ್ನ ಪದಾಧಿಕಾರಿಗಳೇ, TC ಅಸೋಸಿಯೇಷನ್ನ ಪದಾಧಿಕಾರಿಗಳೇ, ಕರ್ನಾಟಕ ಕಾರ್ಮಿಕ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳೇ, ಹಾಗೂ ಕನ್ನಡ ಸಾಹಿತ್ಯ ಕೂಟದ ಪದಾಧಿಕಾರಿಗಳೇ, ಹಾಗೂ ನನ್ನ ಅಚ್ಚುಮೆಚ್ಚಿನ ಉದ್ಯೋಗಿಗಳೇ, ಅವರ ಕುಟುಂಬಗಳಿಗೆ BL ಮಜ್ದೂರ್ ಸಂಘದ ಕಡೆಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನವೆಂಬರ್ 1 ಕೇವಲ ಒಂದು ದಿನವಲ್ಲ,
ಅದು ಕನ್ನಡಿಗರಿಗೆ ಸಂಭ್ರಮಿಸುವಂಥ ಹಬ್ಬ. ಜಾತಿ ಮತ್ತು ಧರ್ಮ ಭಾಷೆಗಳ ಎಲ್ಲ ಭೇದ ಭಾವಗಳನ್ನು ಮೀರಿಸಿ ಕನ್ನಡಿಗರೆಲ್ಲರೂ ಕೂಡ ಸೇರಿ ಕನ್ನಡ ಮತ್ತು ಕರ್ನಾಟಕವನ್ನು ಪೂರ್ತಿಯಾಗಿ ಹಿಗ್ಗಿಸುವಂಥ ಒಂದು ಸುದಿನ. ಈ ಮಹತ್ವದ ದಿನವೇ ನಮ್ಮ ಕರ್ನಾಟಕ ರಾಜ್ಯೋತ್ಸವ. ಕನ್ನಡ ನಾಡು ಒಂದು ಕಾಲದಲ್ಲಿ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂಬ 4 ಭಾಗಗಳಾಗಿ ವಿಂಗಡಣೆಯಾಗಿತ್ತು. ಅದನ್ನು ನಮ್ಮ ಕನ್ನಡಿಗರ ಒಗ್ಗಟ್ಟು ಮತ್ತು ಹೋರಾಟದ ಫಲವಾಗಿ ರಾಜಕೀಯವಾಗಿ ಕರ್ನಾಟಕ ಎಂಬಂತ ಹೆಸರನ್ನ ಕೊಟ್ಟು ಮೈಸೂರು ರಾಜ್ಯವನ್ನ ನವೆಂಬರ್ 1, 1956ರಂದು ಪೂರ್ತಿ ರಾಜ್ಯವಾಗಿ ಪರಿಗಣಿಸಲಾಯಿತು. ಈ ಹಿಂದೆ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡಿದ್ದರೂ ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಸೇರಿ ಮೈಸೂರು ರಾಜ್ಯವು ಉದಯವಾಯಿತು. ನಮ್ಮ ಕನ್ನಡದ ಕುಲ ಪುರೋಹಿತ ಎಂಬ ಬಿರುದು ಪಡೆದ ಶ್ರೀ ಆಲೂರು ವೆಂಕಟರಾಯರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು. ಅದೇ ವಿಷಯವಾಗಿ ಇಂದು ನಾವು ಕರ್ನಾಟಕ ರಾಜ್ಯ ಏಕತೆಯನ್ನು ನಾವು ತಗೊಂಡು ಬಂದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ಕುವೆಂಪು, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಎನ್ ಕೃಷ್ಣರಾವ್, BM ಶ್ರೀಕಂಠಯ್ಯ ಸೇರಿದಂತೆ ಹಲವು ಮಾನೀಯ ಕರ್ನಾಟಕದ ಕವಿಗಳು ಏಕೀಕರಣಕ್ಕೆ ಕಾರಣರಾದವರು. ಅವರೆಲ್ಲರನ್ನೂ ಸ್ಮರಿಸುವಂಥ ಏಕೈಕ ದಿನ ಕರ್ನಾಟಕ ರಾಜ್ಯೋತ್ಸವದ ಸುದಿನ. ಇತ್ತೀಚೆಗೆ ಸಾಕಷ್ಟು ಕನ್ನಡದ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಅದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದ ರಾ ಬೇಂದ್ರೆ, ಶಿವರಾಮ ಕಾರಂತ್, ಅನಂತಮೂರ್ತಿ, ಡಾಕ್ಟರ್ ಚಂದ್ರಶೇಖರ ಕಂಬಾರ್, ಗಿರೀಶ್ ಕಾರ್ನಾಡ್ ಹೀಗೆ ಮೊದಲಾದ ಕವಿಗಳು, ಲೇಖಕರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕನ್ನಡದ ಕೀರ್ತಿವಂತರು. ಅವರು ಕನ್ನಡವನ್ನು ಜಗತ್ತಿನಾದ್ಯಂತ ಮುಟ್ಲಿಕ್ಕೆ ಪ್ರಯತ್ನ ಪಟ್ಟು ಸಾಕಷ್ಟು ಸಾಧನೆಗಳನ್ನ ಮಾಡಿದಂಥವರು. ಅದೇ ರೀತಿ ನಾವು ಪ್ರಾದೇಶಿಕ ಭಾಷೆಯಲ್ಲಿ 1956 ಮೈಸೂರು ರಾಜ್ಯದ ರಚನೆಗೂ ಇಂಥ ಮುಂಚೆ ಕನ್ನಡವನ್ನು ಪ್ರಾದೇಶಿಕ ಭಾಷೆಯಾಗಿ ಘೋಷಿಸಲಾಗಿತ್ತು. ನಂತರ ಇದು ಕರ್ನಾಟಕದ ಆಡಳಿತದ ಮೂಲ ಭಾಷೆಯಾಗಿ ರೂಪುಗೊಂಡಿತು. ಅದಾದ ನಂತರ ಆಧುನಿಕ ಮಾಧ್ಯಮಗಳು, ನಮ್ಮ ಟೆಲಿವಿಷನ್, ಸಿನಿಮಾ, ಡಿಜಿಟಲ್ ಮಾಧ್ಯಮ ಕನ್ನಡ ಉತ್ತಮ ಪ್ರಭಾವವನ್ನು ಸೃಷ್ಟಿಸಲು ಕಾರಣವಾಯಿತು. ಅದರಲ್ಲಿ ನಮ್ಮ ಯಶ್ ನಟ ಏನಿದ್ದಾರೆ, KGF ಮೂವಿ ಇರ್ಬೋದು, ರಿಷಬ್ ಶೆಟ್ಟಿಯ ಕಾಂತಾರ ಚಿತ್ರಗಳು ಇರ್ಬೋದು, ಅವು ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡದ ಕಂಪನ್ನ ಬೀರಲಿಕ್ಕೆ, ಕನ್ನಡವನ್ನು ಜಾಗತಿಕವಾಗಿ ತಲುಪಿಸಲಿಕ್ಕೆ ಸಾಧ್ಯವಾಯಿತು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವಾಗ 2020-20 ರಾಷ್ಟ್ರೀಯ ಶಿಕ್ಷಣ ನೀತಿ, ಅದರಲ್ಲಿ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕಂತೇಳಿ ಒತ್ತು ಕೊಟ್ಟಿದ್ದಾರೆ. ಅದಾದ ನಂತರ ನಮ್ಮ ಮುಂದೆ ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೆಸಬೇಕಂದ್ರೆ ಕೆಲವು ಸವಾಲುಗಳಿದೆ. ಅದರಲ್ಲಿ ನಮ್ಮ ಕೆಲವೊಂದನ್ನು ನಾವು ಪಟ್ಟಿ ಮಾಡಿದ್ದೇವೆ. ಅದರಲ್ಲಿ ಆಂಗ್ಲ ಭಾಷೆಯ ಪ್ರಭಾವವನ್ನು ನಾವು ಅರ್ಥಕೊಂಡು ನಮ್ಮ ಕನ್ನಡವನ್ನು ಬೆಳೆಸಲಿಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಅದೇ ರೀತಿ ಸ್ಥಳೀಯ ಭಿನ್ನತೆಗಳಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು 500-600 ಉಪ ಭಾಷೆಗಳಿದ್ದಾವೆ. ಅವುಗಳಿಂದನೂ ಕೂಡ ನಾವು ಅದನ್ನು ಜೊತೆಯಾಗಿ ತಗೊಂಡು ಹೋಗ್ಬೇಕು. ನಾವು ಯಾವುದೇ ಭಾಷೆಯ ವಿರುದ್ಧ ಅಲ್ಲ. ಕರ್ನಾಟಕದಲ್ಲಿ ಎಷ್ಟು ಭಾಷೆಗಳಿದೆ ಎಲ್ಲ ಭಾಷೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ನಮ್ಮ ಕನ್ನಡವನ್ನು ಬೆಳೆಸಬೇಕು. ಅದಕ್ಕೆ ನಾವು ಒಂದಿಷ್ಟು ಮುಂದಿನ ಹಾದಿಗಳಲ್ಲಿ ಕನ್ನಡವನ್ನು ಪೋಷಿಸಲಿಕ್ಕೆ ಅಂತಾನೆ ಒಂದಿಷ್ಟು ಮಾಹಿತಿಗಳನ್ನ ಮತ್ತೆ ಪ್ರಚಾರ ಕ್ರಿಯೆಯನ್ನು ಆರಂಭಿಸ್ತಿದ್ದೇವೆ. ಅದರಲ್ಲಿ ಸಾಹಿತ್ಯ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡಬೇಕು. ಕನ್ನಡ ತಂತ್ರಜ್ಞಾನ ಮತ್ತು ಅನುವಾದ ಸೌಲಭ್ಯಗಳು, ಅದಕ್ಕೆ ಸಾಕಷ್ಟು ಬೆಳವಣಿಗೆ ತರಬೇಕು. ಯುವಕರಲ್ಲಿ ಭಾಷೆ ಪ್ರೀತಿ ಮೂಡಿಸಲು ಬೋಧನೆ ಮತ್ತು ಕಲೆಗಳಿಗೆ ಒತ್ತು ನೀಡಬೇಕು. ಕನ್ನಡದ ಇತಿಹಾಸವು ತನ್ನ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದ್ದು ಅದನ್ನು ಮುಂದಿನ ಪೀಳಿಗೆಯವರೆಗೆ ತಲುಪಿಸುವ ಹೊಣೆ ನಮ್ಮದೇ. ಆದ್ದರಿಂದ ಕೇವಲ ಈ ದಿನ ಮಾತ್ರ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರೆ ಕನ್ನಡ ಉಳಿಸಿದಂತೆ ಆಗೋದಿಲ್ಲ. ನಮ್ಮ ಕನ್ನಡ ಭಾಷೆನ ನಮ್ಮ ಉಸಿರಿನ ಥರ ಜೀವಿಸಬೇಕಾಗುತ್ತೆ. ಎಂಥ ಸಂದರ್ಭ ಬಂದರೂ ಕೂಡ ನಾವು ಕನ್ನಡವನ್ನು ಬಿಟ್ಟು ಹೋಗಬಾರದು. ಬೇರೆ ಭಾಷೆಗಳನ್ನು ಕಲಿಯುವುದು ಖಂಡಿತ ತಪ್ಪಲ್ಲ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಮರೆಯುವುದು ತಪ್ಪು ಅಂತ ಹೇಳ್ತಾ BL ಮಜ್ದೂರ್ ಸಂಘ 2022-28 ಸಂಧಾನಯುತ ಕಾರ್ಮಿಕ ಸಂಘಟನೆಯಾಗಿ ನಮ್ಮ ಎಲ್ಲ ಎಂಪ್ಲಾಯೀಸ್ಗಳು ನಮ್ಮನ್ನು ಆರಿಸಿದ್ರು. ಅದಾದ ಮೇಲೆ ನಾವು ಒಂದಿಷ್ಟು 30 ವರ್ಷಗಳಲ್ಲಿ ಒಂದಿಷ್ಟು ಅಜೆಂಡಾಗಳು ಏನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿದ್ವಿ. ಅದರಲ್ಲಿ ನಾವು ಒಂದಿಷ್ಟು ಯಶಸ್ವಿಯಾಗಿದ್ದೇವೆ. ಕೆಲವೊಂದು ಪ್ರೋಗ್ರಾಮ್ಗಳು ನಾವು ಏನು ತಗೊಂಡಿದ್ವಿ ಅದರಲ್ಲಿ
ಬೆಂಗಳೂರು ಸಂಕೀರ್ಣದ ಎಲ್ಲ ಪ್ರವೇಶದಲ್ಲಿ ಹಾಜರಾತಿ ನೋಂದಣಿ ಎಲ್ಲ ನಮ್ಮ ಉದ್ಯೋಗಿಗಳಿಗೆ ಮಾಡಿಕೊಟ್ಟಂಥದ್ದು. ಇದು ಐತಿಹಾಸಿಕ ಒಂದು ಒಪ್ಪಂದ ಮ್ಯಾನೇಜ್ಮೆಂಟ್ ಮತ್ತು ಟ್ರೇಡ್ ಯೂನಿಯನ್ ನಡುವೆ ಆದಂಥದ್ದು. ಅದಾದಮೇಲೆ ಊಟದ ಸಮಯದ ಹಾಜರಾತಿ, ಇದು ಕಳೆದ 60 ವರ್ಷಗಳಿಂದ ಇದ್ದಂಥ ಒಂದು ಪದ್ಧತಿಯನ್ನು ನಾವು ಕೊನೆಗಾಣಿಸಿದ್ದೇವೆ. ಅದೇ ರೀತಿ ನಾವು DP ಗೈಡ್ಲೈನ್ನಲ್ಲಿ ಇದ್ದಂಥ ವಿಶೇಷ ಚೇತನರಿಗೆ 4 ಕ್ಯಾಶುವಲ್ ಲೀವ್ಗಳನ್ನು ಕೊಡಿಸುವಲ್ಲಿ ಸಫಲರಾಗಿದ್ದೇವೆ. ಅದೇ ರೀತಿ ನಾವು ಡೆತ್ ಬೆನಿಫಿಟ್ ಅಂತ ಫಂಡ್ ಏನಿದೆ ಅದು 10 lakhs ಇತ್ತು, ಅದನ್ನು ಒಂದೇ ರೂಪಾಯಿನೂ ಕೂಡ ಹೆಚ್ಚಿಸದೆ, ಅಂದರೆ ನಿಮ್ಮ ಏನು ಪ್ರೀಮಿಯಂ ಕಟ್ತಾ ಇದ್ರಿ ಅದನ್ನು ₹1 ಹೆಚ್ಚಿಸದೆ ನಾವು 10 ಲಕ್ಷದಿಂದ 15 ಲಕ್ಷಕ್ಕೆ ಹೆಚ್ಚಿಸಿದ್ದೇವೆ. ಅದೇ ರೀತಿ ಸಮಗ್ರ ಕಂಪನಿಯ ವೈದ್ಯಕೀಯ ಯೋಜನೆ CMS ಸ್ಕೀಮ್ ಏನಿದೆ ಅದನ್ನು ಮಾಡಿಫಿಕೇಶನ್ ಮಾಡಿದ್ದೇವೆ. ಅದಾದಮೇಲೆ ಸಮಗ್ರ ತಿದ್ದುಪಡಿ TADS ಸಿಸ್ಟಮ್ನಲ್ಲಿ ಚೇಂಜಸ್ ಮಾಡಿದ್ದೇವೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ನಾವು ಈ ವರ್ಕ್ ಲೈಫ್ ಬ್ಯಾಲೆನ್ಸ್ನಲ್ಲಿ ಏನು 2 ಸ್ಯಾಟರ್ಡೇಗಳು ನಾವು ತಗೊಂಡು ಬಂದ್ವಿ. ಅದರಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಭಾಳ ವರ್ಷಗಳಿಂದ ಈ ವ್ಯವಸ್ಥೆನಲ್ಲಿ ಈ ವಿಷಯನ ತಗೊಂಡು ಬರ್ತಾ ಇದ್ರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಅದರಲ್ಲಿ ನಮ್ಮ ಟ್ರೇಡ್ ಯೂನಿಯನ್ ಆ ವೀಕ್ ಏನು ಪಾಯಿಂಟ್ಗಳಿತ್ತು ಅದನ್ನು ಗಮನಿಸಿ ನಮ್ಮ ಎಲ್ಲ ಎಂಪ್ಲಾಯೀಸ್ಗಳನ್ನೆಲ್ಲ ಒಟ್ಟುಗೂಡಿಸಿ 2 ಸ್ಯಾಟರ್ಡೇನ ತರಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಪಾಲಿಸಿಗಳನ್ನ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದೆಲ್ಲ ಕಾರಣ ಏನಂತಂದರೆ ಟ್ರೇಡ್ ಯೂನಿಯನ್ ಮತ್ತು ಮ್ಯಾನೇಜ್ಮೆಂಟ್ ನಡುವೆ ಏನು ಸಂವಹನ ನಡೆಯುತ್ತೆ ಅದರಲ್ಲಿ ನಮ್ಮ ಕಂಪ್ಲೀಟ್ ನಾವು ಆರ್ಗನೈಸೇಷನ್ ಜೊತೆನೇ ನಡೀಬೇಕು. BL ಮಜ್ದೂರ್ ಸಂಘದ 3 ವೇದವಾಕ್ಯಗಳು ಏನಂತಂದರೆ ರಾಷ್ಟ್ರ ಹಿತ, ಕಾರ್ಮಿಕ ಹಿತ, ಔದ್ಯೋಗಿಕ ಹಿತ. ಇದರಲ್ಲಿ ರಾಷ್ಟ್ರ ಹಿತ ಏನಾದರೂ ರಾಷ್ಟ್ರದಲ್ಲಿ ಏನಾದ್ರು ತೊಂದರೆಗಳಿತ್ತಂದರೆ ಖಂಡಿತವಾಗಿ BL ಮಜ್ದೂರ್ ಸಂಘ ಆ ನಿಟ್ಟಿನಲ್ಲಿ ಆ ಹಿತವನ್ನು ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಂಗೆ ಕಾಪಾಡಲಿಕ್ಕೆ ನಾವು 100% ನಾವು ಬಂದೇ ಬರ್ತೀವಿ. ಅದೇ ರೀತಿ ಔದ್ಯೋಗಿಕ ಹಿತ, ನಾವು ಫ್ಯಾಕ್ಟ್ರಿ ಎನ್ವೈರನ್ಮೆಂಟ್ ಏನಿದೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತದೆ. ನಾವು ಓನ್ಲಿ ವೆಲ್ಫೇರ್ ಬಗ್ಗೆ ಮಾತ್ರ ಅಲ್ಲದೆ BL ನಲ್ಲಿ ನಾವು ಈಗ ಮಹಾರತ್ನ ಸ್ಟೇಟಸ್ಗೆ ಏನು ವರ್ಕ್ ನಡೀತಾ ಇದೆ ಅದರಲ್ಲಿ ಮ್ಯಾನೇಜ್ಮೆಂಟ್ನ ಸಪೋರ್ಟು ಟ್ರೇಡ್ ಯೂನಿಯನ್ಗೆ ಸಾಕಷ್ಟಿದೆ. ಹಾಗಾಗಿನೇ ನಾವು ಇಲ್ಲಿ ತನಕ ಏನೇನೆಲ್ಲ ಅಚೀವ್ಮೆಂಟ್ಗಳು ಮಾಡಿದ್ದೀವಿ ಇದು 30 ವರ್ಷಗಳಲ್ಲಿ ಸಾಧ್ಯ ಆಗದೇ ಇದ್ರೂ ಕೂಡ ನಾವು ಬರೀ 2 ವರ್ಷಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದ್ದೇವೆ. ನಾವೇನು ಅಜೆಂಡಾ ಕೊಟ್ಟಿದ್ವಿ 27/5/2022 ಅದರಲ್ಲಿ 90% ಭಾಗವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಅದೇ ರೀತಿ ನಾವು ಮುಂದೆ ನಮ್ಮ BMSನ ಅಜೆಂಡಾಗಳು ಏನಂತ ಅಂದರೆ ಈಗೇನು MCP ಸ್ಕೀಮ್ ಇದೆ ಅದನ್ನು ಮಾಡಿಫಿಕೇಶನ್ ಮಾಡಬೇಕು ಅಂತ ಇದೆ. ಅದರಲ್ಲಿ ನಾವು ಕಂಪ್ರೆಹೆನ್ಸಿವ್ ರಿವಿಷನ್ಗೆ ಹೋಗ್ತಾ ಇದ್ದೀವಿ. ಅದೇ ರೀತಿ ಸಮಾನ ಪಿಂಚಣಿ ಪೆನ್ಷನ್ ಸ್ಕೀಮ್ ಏನಿದೆ ಅದು ಆನ್ ಪಾರ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದೇ ರೀತಿ ಈ ಡೆತ್ ಬೆನಿಫಿಟ್ ಏನಿದೆ ಅದನ್ನು ಕೂಡ ಈಕ್ವಲ್ ಮಾಡಬೇಕು ಅಂತ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ವೇಜ್ ನೆಗೋಷಿಯೇಷನ್ ಇದೆ 2027ಕ್ಕೆ. ನಾವು ಆಲ್ರೆಡಿ ಈಗಲೇ ಸಜ್ಜಾಗಿ ಅದಕ್ಕೆ ವೇದಿಕೆ ಏನೇನು ಬೇಕೋ ಅಡಿಷನಲ್ ಇನ್ಕ್ರಿಮೆಂಟ್ ಇರ್ಬೋದು ಅಥವಾ ವೇಜ್ ಮರ್ಜರ್ಸ್ ಇರ್ಬೋದು, DA ನ್ಯೂಟ್ರಲೈಸೇಷನ್ಸ್ ಇರ್ಬೋದು, ಅದ್ರ ಬಗ್ಗೆ ಮಾತುಕತೆ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದೇ ರೀತಿ ಚೈಲ್ಡ್ ಕೇರ್ ಲೀವ್ ಮಕ್ಕಳ ಆರೈಕೆ ರಜಾ ಅದನ್ನು ಕೂಡ ನಾವು ತಗೊಂಡಿದ್ದೇವೆ. ಇನ್ನೂ ಸಾಕಷ್ಟು ವಿಷಯಗಳನ್ನ ಫೈನಾನ್ಷಿಯಲಿ ಏನು ಅಗ್ರಿಮೆಂಟ್ಸ್ಗಳಿದೆ ಅದನ್ನು ಮಾತಾಡ್ತಾ ಇದ್ದೀವಿ ಆಲ್ರೆಡಿ. ಇಷ್ಟು ಹೇಳ್ತಾ ಕನ್ನಡ ಕೇವಲ ಭಾಷೆಯಲ್ಲ, ಅದು ನಮ್ಮ ಆತ್ಮ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹೆಮ್ಮೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪು ಅವರ ಸಾಲುಗಳನ್ನು ನೆನೆಯುತ್ತಾ ಮತ್ತೊಮ್ಮೆ BL ಮಜ್ದೂರ್ ಸಂಘದ ಕಡೆಯಿಂದ ಎಲ್ಲರಿಗೂ 69ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ BL. ಥ್ಯಾಂಕ್ ಯು. ಶ್ರೀಯುತರಿಗೆ ಧನ್ಯವಾದಗಳು. ರಾಜ್ಯೋತ್ಸವದ ಶುಭ ಸಂದೇಶ ಮಾನವ ಸಂಪನ್ಮೂಲ ವಿಭಾಗದ ಮಾನ್ಯ ನಿರ್ದೇಶಕರಾದ ಶ್ರೀ N. ವಿಕ್ರಮನ್ ರವರಿಂದ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ, ನನ್ನ ಸಹ ಉದ್ಯೋಗಿಗಳೇ, ನಿಮ್ಮೆಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಈ ದಿನ ನಮ್ಮ ಪ್ರೀತಿಯ ನಾಡಿಗೆ ನಮನ ಸಲ್ಲಿಸುವ ದಿನ. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ ಹಾಗೂ ಶಾಸ್ತ್ರೀಯ ಭಾಷೆ ಸ್ಥಾನ ಪಡೆದಿದೆ. ಕನ್ನಡ ನಾಡು ತನ್ನ ವಿಶೇಷ ಸಂಸ್ಕೃತಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ ಹಾಗೂ ಶಿಲ್ಪಕಲೆಗಳಿಗೆ ಹೆಸರುಕೊಂಡಿದೆ. ಅಷ್ಟೇ ಅಲ್ಲದೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕನ್ನಡ ನಾಡಿನ ಕೊಡುಗೆ ಬಹಳ ಮಹತ್ವದಾಗಿದೆ. ಹಲವಾರು ಆಧುನಿಕ ತಂತ್ರಜ್ಞಾನ ಕಾರ್ಖಾನೆಗಳಿಗೆ ನಮ್ಮ ನಾಡು ತವರು ಮನೆಯಾಗಿದೆ. ಬೆಂಗಳೂರು ದೇಶದ IT ಕ್ಯಾಪಿಟಲ್
ಎಂದೇ ಪ್ರಸಿದ್ಧಿಗೊಂಡಿದೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ಹೆಚ್ಚಿನದಾಗಿದೆ. ಕನ್ನಡ ನಾಡಿನ ಜನ ಸ್ನೇಹ ಪ್ರಿಯರಾಗಿದ್ದು ದೇಶದ ಎಲ್ಲ ಭಾಗಗಳಿಂದ ಬಂದು ಇಲ್ಲಿ ನೆಲೆಸಿರುವ ಜನರಕ್ಕೆ ಪ್ರೀತಿಯಿಂದ ಆದರಿಸುತ್ತಾರೆ. ರಾಜ್ಯೋತ್ಸವ ಅಂದರೆ ಕೇವಲ ಸಂಭ್ರಮವಲ್ಲ, ಇದು ನಮ್ಮ ಎಲ್ಲರ ಕೊನೆಗಾರಿಕೆಯನ್ನು ನೆನಪಿಸಿಕೊಳ್ಳುವ ದಿನ. ನಮ್ಮ ನಾಡು, ನಮ್ಮ ನುಡಿ ನಮ್ಮೆಲ್ಲರಿಗೂ ಉಸಿರಾಗಿರಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅದನ್ನು ನಮ್ಮ ಮುಂದಿನ ಜನಕ್ಕೆ ತಲುಪಿಸುವ ಸಂಕಲ್ಪವನ್ನು ಮಾಡೋಣ. ಅದು ನಮ್ಮ ಕರ್ತವ್ಯ. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಭಾರತ. ಶ್ರೀಯುತರಿಗೆ ಧನ್ಯವಾದಗಳು. ಭಾರತ್ ಎಲೆಕ್ಟ್ರಾನಿಕ್ಸ್ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಷ್ಠಿತ ನವರತ್ನ ಉದ್ಯಮ. ಮಹಾರತ್ನ ಶ್ರೇಣಿಯತ್ತ ದಾಪುಗಾಲಿಡುತ್ತಿರುವ ಈ ಬೃಹತ್ ಉದ್ಯಮದ ಇತರೆ ಘಟಕಗಳ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದ ಸನ್ಮಾನ್ಯ ನಿರ್ದೇಶಕರಾದ ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ ಅವರ ಸಾಧನೆ ಹಾಗೂ ಕಾರ್ಯನಿರ್ವಹಣೆ ಎಲ್ಲರಿಗೂ ಮಾದರಿ. ಮುಂದಿನ ವರ್ಷ ನಮ್ಮ ಸಂಸ್ಥೆಯ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶ್ರೀಯುತರಿಗೆ ಈಗ ಗೌರವಾರ್ಪಣೆ ವೇದಿಕೆಯಲ್ಲಿರುವ ಗಣ್ಯರಿಂದ. ಶ್ರೀಯುತರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀ ಕೆ.ಜೆ. ಶಂಕರಪ್ಪ. ಎಲ್ರಿಗೂ ನಮಸ್ಕಾರ. ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ. ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ ಅವರು 1965 ಮೇ 22ರಂದು ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಶ್ರೀ ಗಣೇಶ್ ಪ್ರಸಾದ್ ಶ್ರೀವಾಸ್ತವ ಮತ್ತು ಶ್ರೀಮತಿ ಪುಲ್ಪತಿ ದೇವಿಯವರ ಸುಪುತ್ರರಾಗಿ ಜನಿಸಿದರು. ಶ್ರೀಯುತರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದಿಂದ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿಯನ್ನು ಪಡೆದವರು. ಸನ್ಮಾನ್ಯರು 1986 ಆಗಸ್ಟ್ 1ರಂದು ಬಿಇಎಲ್ನ ಪ್ರೊಬೇಷನರಿ ಇಂಜಿನಿಯರ್ ಆಗಿ ಸೇರಿದರು. ಬಿಇಎಲ್ನಲ್ಲಿ ತಮ್ಮ 36 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಕೋತದ್ವಾರ, ಗಜಿಯಾಬಾದ್ ಮತ್ತು ಬೆಂಗಳೂರು ಘಟಕಗಳಲ್ಲಿ ಸೇವೆ ಸಲ್ಲಿಸಿ ಉತ್ಪಾದನೆ, ಯೋಜನೆ ನಿರ್ವಹಣೆ, ಗುಣಮಟ್ಟ ನಿರ್ವಹಣೆ, ವಸ್ತು ನಿರ್ವಹಣೆ, ವಿನ್ಯಾಸ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ಬೆಂಬಲದಂತಹ ವೈವಿಧ್ಯಮಯ ಕಾರ್ಯಗಳಲ್ಲಿ ಶ್ರೇಷ್ಠ ಅನುಭವವನ್ನು ಗಳಿಸಿದ್ದಾರೆ. ಗೌರವಾನ್ವಿತರು ಬಿಇಎಲ್ನ ನ್ಯೂಯಾರ್ಕ್ ಪ್ರಾದೇಶಿಕ ಕಚೇರಿಯಲ್ಲಿ 3 ವರ್ಷಗಳ ಕಾಲ ಉಪ ಪ್ರಾದೇಶಿಕ ವ್ಯವಸ್ಥಾಪಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. 2017 ಮೇ 1ರಂದು ನೌಕಾ ವ್ಯವಸ್ಥೆಯ ಸೋನಾರ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪ್ರಧಾನ ವ್ಯವಸ್ಥಾಪಕರಾಗಿ ಅಧಿಕಾರ ಸ್ವೀಕರಿಸಿ ನಂತರ 2021ರಲ್ಲಿ ಬೆಂಗಳೂರು ಘಟಕದ ADSNSBUನ ಪ್ರಧಾನ ವ್ಯವಸ್ಥಾಪಕರಾಗಿ ನೇಮಕಗೊಂಡು ನಂತರ 2022 ಏಪ್ರಿಲ್ 20ರಂದು ಇತರ ಘಟಕಗಳ ನಿರ್ದೇಶಕರಾಗಿ ಆಯ್ಕೆಯಾದವರು ಮತ್ತೆ ನವೆಂಬರ್ 1, 2022ರಂದು ಮಾರ್ಕೆಟಿಂಗ್ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಸಹ ನಿಭಾಯಿಸಿದ್ದಾರೆ. 2024 ಜೂನ್ 20ರಿಂದ ಸಂಶೋಧನೆ ಮತ್ತು ಅಭಿವೃದ್ಧಿಯ ನಿರ್ದೇಶಕರಾಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಸಹ ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರ ಧರ್ಮಪತ್ನಿ ಹಾಗೂ ಶ್ರೀಮತಿ ಮಗಳು ಶ್ರೀಮತಿ ಪಾಯಲ್, ಮಗ ಶ್ರೀ ಯಶ್ ಶ್ರೀವಾಸ್ ಅವರೊಡಗೂಡಿ ಸುಖಿ ಕುಟುಂಬದ ಗೌರವಾನ್ವಿತ ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ ಅವರನ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಬೆಂಗಳೂರು ಘಟಕವು ಆಚರಿಸುತ್ತಿರುವ 69ನೇ ಕರ್ನಾಟಕ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸನ್ಮಾನಿಸಲು ಹೆಮ್ಮೆಯನ್ನು ತಂದಿದೆ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಕ್ರಿಯಾ ಸಮಿತಿಯ ಶ್ರೀಯುತರಿಗೆ ಶುಭ ಹಾರೈಸುತ್ತದೆ. ಧನ್ಯವಾದಗಳು.
ನಮ್ಮ ಅಭಿಮಾನಪೂರ್ವಕ ಸನ್ಮಾನವನ್ನು ಸ್ವೀಕರಿಸಿದ ಸನ್ಮಾನಿತರಿಗೆ ಹಾಗೂ ಸನ್ಮಾನಿಸಿದ ಗಣ್ಯರಿಗೂ ಧನ್ಯವಾದಗಳನ್ನು ಕೋರುತ್ತಾ ಈಗ ಸನ್ಮಾನಿತರ ಹಿತನುಡಿಗಳು. ಶ್ರೀ ಭಾನುಪ್ರಕಾಶ್ ಶ್ರೀವಾಸ್ತವ. ಎಲ್ಲರಿಗೂ ನಮಸ್ಕಾರ. On the occasion of Rajyotsava of Karnataka, I congratulate all of you for having this wonderful celebration. I am really honored to have with us Dr. Iyengar, renowned scientist, Dr. Srinath from Cine Field, my colleague directors on board of Bharat Electronics, Shri Vikramanji, Director HR, Shri Rajni Sharma, Director BG, Vice President of Officers Association, Shri Lakshmi Narayan ji, Shri Nagaraju ji from Bharatiya Mazdoor Sangh, that I think General Secretary of NTU, and all my senior colleagues and family members present here. It's really great privilege for me here, come here and speak before you on this momentous occasion. I am really thankful for all of you for honoring me, but that also reminds me that after spending more than 38 years of time, so clock is ticking and probably 6 months left before my superannuation, and this is the last Rajyotsava which I will be celebrating with you as a part of Bharat Electronics employee. So thank you very much for honoring me. I will be ever grateful for whatever Bharat Electronics has given me after joining this great organization on 1st August 1986 and working in various units. And especially my experience of working in BEL Bangalore has been very wonderful. I can tell you whatever learning has been throughout my career. When I came here on 1st of May 2017, 5 years has been really very stimulating, and working in Bangalore has been wonderful. I can vouch for you that for any engineer, if he has not worked in Bangalore, his journey in BEL is not complete. That's why I have come to know. So type of experience, type of technology which this unit deals with, it's mind-boggling. And now with 4 more new SBUs coming and Bangalore unit contributing close to around more than 60% of the turnover of organization, I am very confident that with all hard work of all of you, a day is not far when Bharat Electronics will achieve Maharatna status, and all of you will be celebrating this Rajyotsava not as a Navratna company but as a Maharatna company. With this, I wish all of you all the best in the future. Thank you. ಸಂಸ್ಥೆಯ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ ಶ್ರೀಯುತರಿಗೆ ಧನ್ಯವಾದಗಳು. ಈ ಸಂಭಾಷಣೆ, ನಮ್ಮ ಈ ಪ್ರೇಮ ಸಂಭಾಷಣೆ ಅತಿ ನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿನಾಗಿನಿ, ಹದ್ದಾಗಿ ಕುಕ್ಕಿತಲ್ಲೋ. ನಾಕೊಂದ್ಲ 4, ನಾಕೆರಡ್ಲ 8, ಇಷ್ಟೇ ಲೆಕ್ಕದ ನಂಟು. ಹೀಗೆ ಸಾಲು ಸಾಲು ಮಧುರ ಗೀತೆಗಳ ಮೂಲಕ ತನ್ನ ಸಹಜ ಹಾಗೂ ಭಾವಪೂರ್ಣ ಅಭಿನಯದಿಂದ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಹೊಸ ಭಾಷ್ಯ ಬರೆದ, ಸದಾ ಸರ್ವರಿಗೂ ಶುಭವನ್ನು ಕೋರುವ ಶುಭ ಮಂಗಳದ ನಾಯಕ ನಟ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಅವರ ಉಪಸ್ಥಿತಿ ಹರ್ಷೋಲ್ಲಾಸದಿಂದ ನೂರ್ಮಡಿಯಾಯಿತು ನಮ್ಮ ಮನಸ್ಥಿತಿ. ಈಗ ನಮ್ಮೆಲ್ಲರನ್ನು ಮಧುರ ಪ್ರಣಯ ಲೋಕಕ್ಕೆ ಕೊಂಡೊಯ್ಯಲು ಡಾಕ್ಟರ್ ಶ್ರೀನಾಥ್ ರವರಿಗೆ ಆತ್ಮೀಯ ಬಿನ್ನಹ. ಸರ್, ನಿಮಗಾಗಿ ಈ ವೇದಿಕೆ. ಪ್ರಣಯ ರಾಜ ಅಲ್ವಾ? ಸರ್, ಏನ್ ಮಾಡೋದ್ರಮ್ಮ? ಮಾತಾಡೋದು? ಎಸ್ ಸರ್.
ಎಲ್ಲರಿಗೂ ನಮಸ್ಕಾರ. ಏನಪ್ಪ ಮಾತಾಡಲಿ, ಏನೇನು ಮಾತಾಡ್ಬೋದು, ಏನೇನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಕೂತಿದ್ದೆ. ಅಪ್ಪ, ನಾನು ಎಷ್ಟು ಚೆನ್ನಾಗಿ ಇಂಟ್ರಡ್ಯೂಸ್ ಮಾಡಿದ್ರು ಅವರು, ಎಷ್ಟು ಚೆನ್ನಾಗಿ ಆ ಲೋಕಕ್ಕೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋದವರು ಆ ಲೋಕಕ್ಕೆ ನನ್ನ ಕರ್ಕೊಂಬಂತ ಇದ್ದಾರೆ. ನಾನು ಬಹುಶಃ ಕರ್ನಾಟಕದ ಜನತೆಗೆ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದ ಹೇಳಬೇಕು ಅಂದರೆ, ಪ್ರಣಯ ರಾಜ ಅಂತ ಕರೆದ್ರು. ಬರೀ ಪರದೆ ಮೇಲೆ ಮಾಡಿರೋದು ನಾನು. ಆದರೂ ಅದನ್ನು ಕರೆದು ಹೆಸರಾಗಿ ಇವಾಗ ಬರೀ ಶ್ರೀನಾಥ್ ಅನ್ನಲ್ಲ, ಯಾರು ಪ್ರಣಯ ರಾಜ ಶ್ರೀನಾಥ್ ಅಂತಾರೆ. ಅದೇನು ಸೇರ್ಕೊಂಡ್ಬಿಟ್ಟಿದೆ ನನಗೆ. ಪ್ರಣಯ ಅನ್ನೋದು ಅದಕ್ಕೆ ನೂರಾರು ಅರ್ಥಗಳಿರ್ತದೆ. ಅದ್ರ ಒಂದೇ ಒಂದು ಅರ್ಥ ಏನಂದರೆ, ಹೃದಯ ತುಂಬಿ ಮನಸ್ಸು ತುಂಬಿ ಪ್ರೀತಿಯಿಂದ, ಸ್ನೇಹದಿಂದ, ಆದರದಿಂದ, ಗೌರವದಿಂದ, ವಿಶ್ವಾಸದಿಂದ ಮಾತಾಡ್ತಾರಲ್ಲ, ಆ ಮಾತು ನಡೆಯೋ ಕಾಲಕ್ಕೆ ಆಕೆ ಪ್ರಣಯ ರಾಜ ಅಂತಾರೆ. ಸಾಮಾನ್ಯ ಅಯ್ಯೋ ರಾಜ್ಯೋತ್ಸವ ನಾ ಎಲ್ಲಿ ಹೊರಟೋದೆ ಹೀರೋಗೆ. 69ನೇ ರಾಜ್ಯೋತ್ಸವ ಇದು. ನಾನು ಸಿನಿಮಾ ರಂಗಕ್ಕೆ ಬಂದು 57 ವರ್ಷ ಆಯಿತು. 57 ವರ್ಷದಲ್ಲಿ ನಿಮಗೂ ಗೊತ್ತಿರುತ್ತೆ, 4 ಅಂತ ಅವ್ರು ಹೇಳಿದ್ದಾರೆ. ಆದರೂ ಲೆಕ್ಕ ಸರಿಯಾಗಿ ಹೇಳಬೇಕಾದಾಗ 52 ನಾಯಕಿಯರ ಜೊತೆ ನಾವು ಪಾಠ ಮಾಡಿದ್ದೀವಿ. 52 ನಾಯಕಿಯರ ಜೊತೆ ಪಾಠ ಮಾಡುವಾಗ ಪಾಠು ಹೇಗೆ ಮಾಡಬೇಕು, ಆ ಪಾಠ ಮಾಡಿದ್ದು ಜನರ ಮನಸ್ಸು ಹೇಗೆ ಮುಟ್ಟಬೇಕು, ಆ ಜನರ ಮನಸ್ಸು ಮುಟ್ತಾ ಇಲ್ವಾ ಅನ್ನೋದು ಈಗಲ್ಲ, ಇನ್ನು 30 ವರ್ಷ ಆದರೂ ಗೊತ್ತಾಗಬೇಕು. ಆವಾಗಲೇ ನೀ ಚೆನ್ನಾಗಿ ಪಾಠ ಮಾಡಿದ್ಯಾ ಅಂತ ಅನ್ಕೋತಾರೆ ಅಂತ ನನ್ನ 52 ಜನ ಹೀರೋಯಿನ್ಗಳು ಹೇಳಿದರು. ಅವ್ರು ಹೇಳಿದ್ರಿಂದ ಯಾವುದೇ ಸಂಕೋಚ ಇಲ್ಲದೆ ಪರದೆ ಮೇಲೆ ನೀವು ಕಂಡ ಕನಸುಗಳನ್ನ ನನಸು ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಪ್ರೀತಿ, ಪ್ರೇಮ, ವಿಶ್ವಾಸ, ದುಃಖ, ನೋವು, ಸಡಗರ, ಆನಂದ ಎಲ್ಲನೂ ತುಂಬಿರ್ತಾಯಿತ್ತು. ಅದಕ್ಕೆ ನನ್ನ ಗುರುಗಳು ಪುಟ್ಟಣಾಜಿ ಒಂದು ಮಾತು ಹೇಳ್ತಾಯಿದ್ರು ಯಾವತ್ತು. ಅಣ್ಣ, ಅವರು ನನ್ನ ಅಣ್ಣ ಅಂತ ಕರಿತಿದ್ರು. ಅವ್ರ ಮೊದಲ ಮಗನೂ ಅಣ್ಣ ಅಂತ ಕರಿತಾಯಿದ್ರು ಅವರು. ಅಣ್ಣ, ನೀನು ನಟ ಆಗಬೇಡ, ಕಲಾವಿದ ಆಗು ಅಂತ. ಡೋಂಟ್ ಬಿ ಆ್ಯನ್ ಆ್ಯಕ್ಟರ್, ಬಿ ಆ್ಯನ್ ಆರ್ಟಿಸ್ಟ್ ಅನ್ನೋರು. ಯಾಕೆಂದರೆ ನಟ ಅಂದಾಗ ನಾವು ನಮ್ಮದೇ ಆದ ಒಂದು ಹಾದಿಲಿ ಹೋಗ್ತಾ ಇರ್ತೀವಿ. ಆ ಹಾದಿ ಬಿಟ್ಟು ನಾವು ಹೋಗೋದಿಲ್ಲ. ಜನಕ್ಕೆ ಎಷ್ಟು ಅಂತ ನೋಡೋಲ್ಲ ಹಾದಿನ. ಜನ ಪ್ರತಿ ದಿವಸದ ಬದುಕನ್ನು ನೋಡ್ತಿರ್ತಾರೆ. ಆ ಬದುಕನ್ನು ನಾವು ಸಿನಿಮಾ ಮಾಡ್ತೀವಿ. ಆ ಸಿನಿಮಾದಲ್ಲಿ ಬರೋ ಪಾತ್ರಗಳು ಆ ಜನಗಳೇ ಆಗಿರಬಹುದು. ಅಂಥ ಪಾತ್ರಗಳನ್ನು ನಾವು ಊಹಿಸ್ಕೊಂಡು ಮಾಡ್ತಾ ಇರ್ತೀವಿ. ಆದ್ದರಿಂದ ಜನಕ್ಕೆ ಇಷ್ಟವಾಗುವಂಥ ಪಾತ್ರ ನೀವು ಮಾಡಬೇಕು. ಅದು ಮಾಡಬೇಕಾದ್ರೆ ನೀನು ನಟನಾಗಬೇಡ, ಕಲಾವಿದನಾಗು ಅಂದರು. ಆ ಕಲಾವಿದ ಅಂದಾಗ ಪ್ರತಿಯೊಂದು ಪಾತ್ರನೂ ನನ್ನ ಹೃದಯ ಮುಟ್ಟೋ ಹಾಗೆ ನಾನು ಅಭಿನಯ ಮಾಡಿದ್ರೆ ಜನ ಪಾಸಿಂಗ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದ್ರು ಅವರು. ನಾನು 100 ಪಟ್ಟು ನನ್ನ ಶ್ರಮ ಹಾಕಿದ್ರೆ 35 ಮಾರ್ಕ್ಸ್ ಖಂಡಿತ ನಿನಗೆ ಸಿಗುತ್ತೆ ಜನದಿಂದ. ಅದಕ್ಕೆ ಸಂತೋಷ ಪಡೋ ಪಾಸಾಗಿರ್ತೀಯ. ಅದಕ್ಕಿಂತ ಅವ್ರು ಜಾಸ್ತಿ ಕೊಟ್ಟಾಗ ನಿನ್ನ ಅದೃಷ್ಟ ಅನ್ಕೋ, ಇದನ್ನು ಪ್ರತಿ ಸಿನಿಮಾದಲ್ಲೂ ಉಪಯೋಗಿಸ್ಕೋತಾ ಹೋಗು ಅಂತ ಹೇಳ್ಕೊಟ್ರು ಪುಟ್ಟಣ್ಣಜ್ಜಿಯವರು. ನಾನು 67ನೇ ಇಸ್ವಿಯಲ್ಲಿ ಸಿನಿಮಾ ಎಂಟ್ರಾದೆ. 69ನೇ ಇಸ್ವಿನಲ್ಲಿ ನಾಯಕನಾದೆ.
ಮೊದಲ ಮಿಲನ ಚಿತ್ರದಲ್ಲಿ ನಾಯಕ ಆದೆ. ಅದು ಫೆಬ್ರವರಿ ರಿಲೀಸ್ ಆಯಿತು. ಜೂನ್ ಹೊತ್ತಿಗೆ ಒಂದು ಲವಲ್ ಬಿದ್ದೆ. ಅದು ಹೇಗೆ ಬಿದ್ದೆ ಅಂದರೆ 69ನೇ ಇಸ್ವಿಯಲ್ಲಿ ಬಿದ್ದ ನಾನು ಲವ್ಗೆ ಇವತ್ತು ನನ್ನ ಕೈ ಹಿಡಿದು ಎತ್ತುತ್ತಿರೋ ನನ್ನ ಹೆಂಡತಿ ಗೀತಾನೆ. ಅವಳು ಹೇಗೆ ನನ್ನ ನೋಡಿಕೊಂಡು ನನ್ನ ಅಭಿನಯ ನೋಡಿದಾಗ ಗ್ರೇಟೆಸ್ಟ್ ಕ್ರಿಟಿಕ್ ಅವಳೇನೆ. ಅವಳು ಹೇಗೆ ಹೇಳ್ತಾ ಇದ್ಲು ಅದನ್ನು ಚಾಚು ತಪ್ಪದೆ ಒಬ್ಬ ವಿಮರ್ಶಕಿ ಅಂತಂದೆ ನನ್ನ ಒಂದು ಬೆಳವಣಿಗೆಗೆ ಅವಳು ಕಾರಣರಾಗಿದ್ದರು. ಹಾಗೆ ನನ್ನ ಬೆಳವಣಿಗೆಗೆ ಕಾರಣ ನಿಮ್ಮ BL ಅಂತೂ ಹೇಳ್ಬೋದು. ನಾನು ನಿಮ್ಮ BLನಲ್ಲಿ ಸೀತಾರಾಮ್ ಅಂತಿದ್ರು, ಉಪಾಸನೆ ಸೀತಾರಾಮ್. ಅವರೆಲ್ಲರೂ ನಮಗೆ ಗುರುಗಳು. ನಮ್ಮ ನ್ಯಾಷನಲ್ ಕಾಲೇಜಿಂದ ನಾವು ಬಂದು ನ್ಯಾಷನಲ್ ಕಾಲೇಜಲ್ಲಿ ಅವರು ದೊಡ್ಡ ನಟರಾಗಿದ್ದರು. ಆ ನಟ ಸೀತಾರಾಮ್ನವರ ಆಶೀರ್ವಾದ ಸಿಕ್ಕಿ ಬಂದೆ. ಶ್ರೀರಾಮ್ ಅಂತ ನಿಮ್ಮ ಕನ್ನಡ ಸಂಘದ ಸೆಕ್ರೆಟರಿ ಪ್ರೆಸಿಡೆಂಟ್ ಆಗಿದ್ದರು. ಅವರು ನಾಟಕಗಳಲ್ಲಿ ಬಂದು ಹೇಗೆ ಏನು ಒಬ್ಬ ಕಲಾವಿದ ಹೇಗಿರಬೇಕು ಅಂತ ಅವಾಗ ನಾವು ಹೊಸದಾಗಿ ಬಂದಾಗ ಅದನ್ನು ಹೇಳ್ಕೊಟ್ಟಂಥ ಬೆಳೆಸಿ ಶ್ರೀರಾಮ್ ಅವರು, ಕಾಮಿನಿಧರನ್ ಅವರು, ನಾಗೇಶ್ ಕಶ್ಯಪ್ ಅವರು, ಈ ಥರ ಅನೇಕನೇ ಇದ್ದರು. ಅದರ ಜೊತೆಗೇ ನಾನು SJ ಪಾಲಿಟೆಕ್ನಿಕಲ್ಲಿ ಸಿನಿಮಾಗ್ರಫಿ ಓದಿದೆ. ನಮ್ಮ ಜೊತೆ ರೇಡಿಯೋ ಇಂಜಿನಿಯರಿಂಗ್, ಸೌಂಡ್ ಇಂಜಿನಿಯರಿಂಗ್ ಇರ್ತಿತ್ತು. ಆ ರೇಡಿಯೋ ಇಂಜಿನಿಯರಿಂಗ್ ಓದಿದ ಅನೇಕ ನನ್ನ ಸಹಪಾಠಿಗಳು ಅಂತ ಹೇಳ್ಬೋದು BLನಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಶಿಸ್ತು ಸಂಯಮ ಹೇಗಿರುತ್ತೆ ಅಂತ ಅವರು ಇಲ್ಲಿ ಕಲಿಸ್ಕೊಂಡಿದ್ದನ್ನು ನನಗೆ ಹೇಳ್ಕೊಟ್ರು. ಆ ಶಿಸ್ತು ಸಂಯಮ ಯಾವಾಗ ಹೇಳ್ಕೊಟ್ರು ಅದನ್ನು ಪಾಲಿಸ್ಕೊಂಡ್ಬಂದಾಗ ಇವತ್ತು ನಾನು ಇಲ್ಲಿ ನಿಲ್ಸ್ಕೊಳ್ಳೋಕ್ಕೆ ಒಂದು ಕಾರಣ ಆಯಿತು. ಹಾಗಾಗಿ BAL ನನ್ನ ಜೀವನದ ಒಂದು ಭಾಗ ಆಗಿತ್ತು ಅನ್ಬೋದು. ಹಾಡುಗಳು ತುಂಬ ಚೆನ್ನಾಗಿತ್ತು. ಹಾಡುಗಳಲ್ಲಿ ಅರ್ಥ ಇರ್ತಾಯಿತ್ತು. ನನಗೆ ಶುಭಮಂಗಳ ಚಿತ್ರ, ಅದು ಶುಭಮಂಗಳ ಚಿತ್ರ ಬಂದು ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. 50 ವರ್ಷ ಆ ಹೇಗೆ ತೊಗೊಂಬಂದರು ಪುಟ್ಟಣಾಜಿ ಅಂತ ಅದನ್ನು ಹೇಳಬೇಕಾದ್ರೆ ಬಹುಶಃ ರಾಜ್ಯೋತ್ಸವ ದಿವಸ ಶಿವರಾತ್ರಿನೂ ಆಗ್ಬೋದೇನೋ, ರಾತ್ರಿ ಪೂರ ಹೇಳಬೇಕಾಗತ್ತೆ, ಅಷ್ಟಿರುತ್ತೆ. ಆದರೆ ಅಲ್ಲಿ ಪುಟ್ಟಣಾಜಿಯ ಹೇಳ್ಕೊಟ್ಟ ಆ ಒಂದೊಂದು ಮಾತು ನನ್ನ ಜೀವನನೇ ರೂಪಿಸ್ತಾ ಹೋಗ್ತಾಯಿತ್ತು. 7 ವರ್ಷದಲ್ಲಿ 74ನೇ ಇಸ್ವಿವರೆಗೂ 67ರಿಂದ 74ವರೆಗೂ ಒಂದು 30 ಸಿನಿಮಾ ಮಾಡಿದೆ ಅಷ್ಟೇ. ಇದ್ದೇ ಅಷ್ಟೊತ್ತಿಗೆ ಲವ್ ಮಾಡಿದೆ, ಮದುವೆ ಮಾಡಿಕೊಂಡೆ, ಎಲ್ಲ ಆಯಿತು. ಏನು ಚೆನ್ನಾಗಿ ನಡೀತಿರಲಿಲ್ಲ ಸಿನಿಮಾ. ಒಂದು ದಿವಸ ರಾಜ್ಕುಮಾರ್ ಹತ್ರ, ಸರ್ ಇದೇ ಕೊನೆ ಸರ್, ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾ ಇದ್ದೀನಿ, ಯಾವ್ದಾದ್ರು ರಜಾ ಗಿಜಾ ಸಿಕ್ಕಾಗಿ ಬಂದು ಯಾವ್ದಾದ್ರು ಪಾರ್ಟಿ ಇದ್ರೆ ಹೇಳಿ ಮಾಡ್ತೀನಿ ಅಂದೆ. ಯಾಕೆ ಕೋಸೆ ಅಂದರು. ಅಲ್ಲ ಇದು ಆಗಲ್ಲ, ಇದು ಸಿನಿಮಾ ಆಗಲ್ಲ, ಹೊರಟೋಗ್ತೀನಿ ಅಂದೆ. ತಡ್ಕೋಬೇಕಪ್ಪ, ಇನ್ನೊಂದು 6 ತಿಂಗಳು 1 ವರ್ಷ ತಡ್ಕೋಪ್ಪ, ಆಗುತ್ತೆ, ನಾನು ಕಷ್ಟಪಟ್ಟೆ ಅಂದರು. ಕಷ್ಟಪಟ್ಟ ಮೇಲೆ ನಿಮಗೆ ಸುಖ ಸಿಕ್ಕಿದೆ, ಆದರೆ ಪ್ರತಿಯೊಬ್ಬರಿಗೂ ಸುಖ ಸಿಗುತ್ತೆ ಅಂತ ಹೇಗೆ ಅಂದ್ಕೊಳ್ಳೋದು, ಇಲ್ಲ ನಾನು ಬಿಟ್ಬಿಡ್ತೀನಿ ಅಂದೆ. ಪ್ಲೀಸ್ ರವಿ ಅಣ್ಣ, ನನಗೆ ದೊಡ್ಡ ಅಣ್ಣ ಇದ್ದ ಹಾಗೆ ಅವರು ಶುಭಮಂಗಳ ಪ್ರೊಡ್ಯೂಸ್ ಮಾಡಿದ್ರು. ಅವ್ರಿಗೆ ಹೇಳಿದೆವು ನಾವು ಹೋಗ್ತಾ ಇದ್ದೀನಿ ಅಂತ. ಇನ್ನು 6 ತಿಂಗಳು ನಂಗೆ ಟೈಮ್ ಕೊಡು, ನಾ ಬದಲಾಯಿಸ್ತೀನಿ ಅಂದರು. ಪುಟ್ಟಣ್ಣ ಅವರು ಕ್ಲೋಸ್ ಫ್ರೆಂಡ್ಸು, ಇಬ್ಬರು ಹೋಗಿ ಶುಭಮಂಗಳ ಮಾಡು ಅಂತ ಮಾಡಿಕೊಡ್ತೀನಿ ಅಂದರು ಪುಟ್ಟಣ್ಣ. ಅದು ನಂದು ಒಂದೇ ಒಂದು ಕಂಡೀಷನ್ ಅಂದರು. ಪುಟ್ಟಣ್ಣಾಜಿ ಅವಾಗ ನಗ್ತಾ, ನನ್ನ ಹತ್ರ ಕಂಡೀಷನ್ ಹಾಕಿದ್ರೆ ನಾನು ಸಿನಿಮಾ ಮಾಡೋಲ್ಲ, ನಿಮಗೆ ಗೊತ್ತಲ್ವಾ ಅಂದರು. ನಂಗೆ ಗೊತ್ತು, ಆದರೂ ಹೇಳ್ತಾ ಇದ್ದೀನಿ, ನೀ ಏನು ಬೇಕಾದ್ರೂ ಕತೆ ತಗೋ, ಎಂಥ ಬೇಕು ತಗೋ, ಎಷ್ಟೇ ಖರ್ಚಾಗಲಿ ಮಾಡ್ತೀನಿ, ಒಂದೇ ಒಂದು ಕಂಡೀಷನ್. ಏನು? ಶ್ರೀನಾಥ್ನ ಹೀರೋ ಆಗಿ ಹಾಕು ಅಂದರು. ಅವನು 30 ಸಿನಿಮಾ ಮಾಡಿಬಿಟ್ಟಿದ್ದಾನೆ, ನನಗೆ ಬೇಕಾದಾಗೆ ಅವನು ಬದಲಾಯಿಸ್ತಾನೋ ಇಲ್ವೋ ಗೊತ್ತಿಲ್ಲ ಕಣಪ್ಪ, ಬೇಡ ಅಂದರೆ. ಇಲ್ಲ ನೀ ಮಾಡಲೇಬೇಕು ನನಗೆ. ಪುಟ್ಟಣ್ಣಾಜಿ ಭಾಳಷ್ಟು ಯೋಚನೆ ಮಾಡಿ ಆ ಯೋಚನೆ ಮಾಡಿದ್ದಕ್ಕೆ ಕಳೆದ ಎಲ್ಲ ತುಂಬ ಇದೆ. ಶುಭಮಂಗಳದಲ್ಲಿ ನನ್ನ ಹೀರೋಗೆ ಹಾಕಿದ್ರು. ಶುಭಮಂಗಳ ಬಂದಮೇಲೆ ನಾನು ತಿರುಗಿ ನೋಡಲಿಲ್ಲ.
ತಿರುಗಿ ನೋಡಲಿಲ್ಲ. ಇವತ್ತು ಅದೇ. ಅಲ್ಲಿಂದ ಮುಂದಕ್ಕೆ ಬಂದಾಗ ಇನ್ನೊಂದೇ ಒಂದು ಮಾತು ಹೇಳಬೇಕಾಗುತ್ತೆ. ಕಲಾವಿದನಾಗು ಅಂತ ಹೇಳಿದ್ರು, ಕಲಾವಿದನಾಗಿದ್ದೆ, ಪಾಠ ಮಾಡ್ತಾ ಇದ್ದೆ, ಅವ್ರಿಗೂ ಸಂತೋಷ ಆಗ್ತಾಯಿತ್ತು. ಆದರೆ ಏನೋ ಒಂದು ಕೊರತೆ ಅಂತವರು ನನ್ನ ನೋಡಿದಾಗ ಏನೋ ಒಂದು ಕೊರತೆ ಇದೆ ಕಣೋಣ, ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದವರು ಕೊನೆಗೆ ಒಂದು ದಿವಸ ತೀರ್ಮಾನ ಮಾಡಿದ್ರು, ಮುಂದಿನ ಚಿತ್ರದಲ್ಲಿ ನಾನಿನ್ನ ಇದುವರೆಗೂ ಕರ್ನಾಟಕ ಜನ ಏನು ನೋಡಿದ್ದಾರೆ ಆ ಶ್ರೀನಾಥ್ ಅಲ್ಲ, ಬೇರೆ ಶ್ರೀನಾಥನ್ನೇ ನಾನು ತೋರಿಸ್ತೀನಿ ಅಂಥೇಳಿ ಮಾನಸ ಸರೋವರ ಮಾಡಿದ್ರು. ಆ ಮಾನಸ ಸರೋವರ ನನ್ನ ಬದುಕಿಗೆ ಇನ್ನೊಂದು ದೊಡ್ಡ ತಿರುವು. ಅದರಲ್ಲಿ ಅದುವರೆಗೂ ಇದ್ದ ಶ್ರೀನಾಥ್ ಇರಲಿಲ್ಲ, ಇನ್ಯಾರೋ ಶ್ರೀನಾಥ್ ಬಂದ. ಇವತ್ತು ನಾನು ಅದು ನೋಡಿದಾಗ ಇದು ನಾನೇ ಅಂತ ಅನ್ಕೋಬೇಕು, ಆ ಥರ ಅಭಿನಯ ಮಾಡಿಸಿದ್ರು. ಇಂಥ ಅಭಿನಯ ಎಲ್ಲ ಹೇಗೆ ಬಂತು? ಪುಟ್ಟಣ್ಣಾಜಿ ತೋರಿಸಿದ ಆ ವಿಶ್ವಾಸ, ಆ ಪ್ರೀತಿ, ಆ ಗೌರವ. ಅದೇ ಪ್ರೀತಿ, ವಿಶ್ವಾಸ, ಗೌರವನ ನೀವು ಎಲ್ಲ ತೋರಿಸ್ತಾ ಇದ್ದೀರಿ. ನಿಮ್ಮ ಈ ಆದರ ಇದಕ್ಕೆ ನನಗೊಂದು ಹಾಡು ಮಾಡಿಕೊಟ್ರು ಪುಟ್ಟಣ್ಣವರು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗರಾಗಿರೋಣ ಅಂತ. ನನಗೆ ಆ ಸ್ನೇಹದ ಕಡಲು ನೀವಿರುವಂಥ ಕಡಲು. ನಿಮ್ಮ ಆ ಸ್ನೇಹದ ಕಡಲಲ್ಲಿ ನಾನು ಪ್ರಯಾಣಿಕ. ಆ ಪ್ರಯಾಣಿಕನಿಗೆ ಯಾವತ್ತೂ ನೆನಪಿರಬೇಕಂದ್ರೆ ಆಗಲೇ ಅವನು ತೀರಾ ಮುಟ್ಟಕ್ಕೆ ಸಾಧ್ಯ ಅಂತಾನೆ. ನಿಮ್ಮೆಲ್ಲರ ನೆನಪಿನಲ್ಲಿ ನಾ ಇರ್ತೇನೆ. ನಿಮ್ಮ ನೆನಪೇ ನನಗೆ ಆಶೀರ್ವಾದ, ನಿಮ್ಮ ನೆನಪೇ ನನಗೆ ಹಾರೈಕೆ, ನಿಮ್ಮ ನೆನಪೇ ನನಗೆ ಸ್ಫೂರ್ತಿ, ನಿಮ್ಮ ನೆನಪೇ ನನಗೆ ಬೆಂಬಲ, ನಿಮ್ಮ ನೆನಪೇ ನನಗೆ ಶಕ್ತಿ. ಆ ಶಕ್ತಿಯಿಂದಲೇ ನಾನು ರಿಟೈರ್ ಆಗಿಲ್ಲ, ಇನ್ನೂ ಮಾಡ್ತೀನಿ. ಇನ್ನೂ ಎಷ್ಟು ವರ್ಷ ಮಾಡ್ತೀನಿ ನಂಗೆ ಗೊತ್ತು. ಹೇಳಿದ್ರೆ ಮೇಲೆ ಸುಮ್ಮನೆ ಆಸೆ ಬರ್ತಾನೆ, ಆಸೆ ಬರ್ಬೇಕಂತೀರ. ಬಹುಶಃ ಇನ್ನೊಂದು 19 ವರ್ಷ ಅಂತೂ ನಾನು ಗ್ಯಾರಂಟಿ ಹಾಕಿ ಮಾಡ್ತೀನಿ. ಯಾಕಿರ್ಬೋದು ಹೇಳಿ? ಒಂದೇ ಒಂದು ಸೆಕೆಂಡ್, ಯಾರಾದ್ರೂ ನಿಂತ್ಕೊಂಡು ಹೇಳಿ. ನನ್ನ ವಯಸ್ಸನ್ನ ಹೇಳ್ತಾ ಇಲ್ಲ, ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಕರೆಕ್ಟಾಗಿ ಒಂದು ಹದಕ್ಕೆ ಮುಟ್ಬೇಕು ಅಂದರೆ 100 ಅಂತ ಬರಬೇಕಾಗತ್ತೆ. ಅದು 100 ಮಾಡಿದಾಗ ಮಾಡ್ತೀನಿ. ಆವತ್ತು ಪುನಃ BLಗೆ ಬಂದು ನಿಂತ್ಕೊಂಡು ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಅಂತ ನಾನು ಹೇಳ್ತಾ ನಿಮ್ಮ ಆಶೀರ್ವಾದನ ಮತ್ತೆ ಬೇಡ್ತಾ ಹೋಗ್ತೀನಿ. ಸ್ವಾರ್ಥ ಇದೆ ಇದರಲ್ಲಿ. ನೀವು ಆಶೀರ್ವಾದ ಮಾಡಿ ಕೇಳುವಾಗ ಸ್ವಾರ್ಥ, ಯಾಕೆಂದರೆ ಇರಬೇಕು ಅಂತ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಸ್ಟಾಲಿನು, ಈ ಕನ್ನಡ ಸಂಘ, ಪ್ರತಿಯೊಬ್ಬರು ಅದು ಎಷ್ಟು ನನ್ನ ಇದು ಮಾಡಿದ್ದಾರೆ, ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಬೇಕು. ಕೇಳ್ತಾ ಇದ್ದೆ ಏನು ಫಂಕ್ಷನು ಅಂತ. ಬಟ್ ನಿಮ್ಮನ್ನೆಲ್ಲ ನೋಡಿದಾಗ ಇಷ್ಟೇ ಜನ ಅಲ್ಲ, ಇದು 1:3, 4 ಅಂದರೆ 4 ಜಾಸ್ತಿ ಆಗುತ್ತೆ BL ಕೆಲಸ ಮಾಡೋರು. ಅಷ್ಟು ಜನರ ಆಶೀರ್ವಾದನೂ ಇಲ್ಲಿ ಸೇರಿರುವ ಜನ ನನಗೆ ಕೊಡ್ತಾರೆ ಅಂತ ಹೇಳ್ತಾ, ನಿಮ್ಮ ಈ ಪ್ರೀತಿ, ವಿಶ್ವಾಸ, ನೆನಪು ಎಲ್ಲ ಇರಲಿ. ನೀವು ಸ್ನೇಹ ಲೋಕದಲ್ಲಿ ಚೆನ್ನಾಗಿ ಬಾಳಿ. ಯಾಕೆಂದರೆ ನಮ್ಮ ಇಡೀ ಕರ್ನಾಟಕ ಹೆಸರುವಾಸಿಯಾಗಿರೋದು ಸ್ನೇಹಪರತೆಗೆ, ಸ್ನೇಹದ ಜೀವನಕ್ಕೆ. ಆ ಸ್ನೇಹದ ಜೀವನ ನಿಮ್ಮ ಪಾಲಿಗಿರಲಿ, ಯಾವತ್ತೂ ಸಂತೋಷವಾಗಿರಲಿ, ಆನಂದವಾಗಿರಲಿ. ನಿಮ್ಮ ಆನಂದದಲ್ಲಿ ನಾನು ಭಾಗಿಯಾಗ್ತೀನಿ, ನನ್ನ ಆನಂದದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಾ, ಇಂಥ ರಾಜ್ಯೋತ್ಸವ ಕರೆದು ನನ್ನ ಇಲ್ಲಿ ಇಷ್ಟು ಜನ ಎಲ್ಲರೂ ವೇದಿಕೆ ಮೇಲಿರೋರು, ಅಲ್ಲಿರೋರು ಎಲ್ಲರೂ ಪ್ರೀತಿ ತೋರಿಸಿದ್ದೀರಿ. ಆ ಪ್ರೀತಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಶ್ರೀಯುತರ ಪ್ರಣಯ ಭರಿತ ಸಹಜ ನಟನೆ ನನ್ನ ಜೊತೆ ಹೃದಯಪೂರ್ವಕ ನುಡಿಗಳಿಗೆ ನಮನಗಳು. ಶ್ರೀಯುತರಿಗೆ ನಿರ್ದೇಶಕರು ಬೆಂಗಳೂರು ಘಟಕ ಹಾಗೂ ಪ್ರಧಾನ ವ್ಯವಸ್ಥಾಪಕರು ಮಾನವ ಸಂಪನ್ಮೂಲಗಳು ಇವರುಗಳಿಂದ ನೆನಪಿನ ಕೊಡುಗೆ ಅರ್ಪಣೆ.
ಕನ್ನಡ ಚಲನಚಿತ್ರರಂಗದ ನಟ, ನಿರ್ಮಾಪಕ ಹಾಗೂ ನಿರೂಪಕ ಡಾಕ್ಟರ್ ಶ್ರೀನಾಥ್ ರವರ ನುಡಿ ಮುತ್ತುಗಳು ನಮ್ಮೆಲ್ಲರ ಸ್ನೇಹ ಪ್ರೀತಿಯ ಬೆಸುಗೆ. ಅವರದೇ ಹಾಡಿನಂತೆ ಜೀವನವೆಲ್ಲ ಸುಂದರ ಬೆಸುಗೆ, ಜನ್ಮ ಜನ್ಮದ ಬೆಸುಗೆಯಾಗಿರಲಿ ಎಂಬ ಆಶಯದೊಂದಿಗೆ ಡಾಕ್ಟರ್ ಶ್ರೀನಾಥ್ ರವರಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಗಳಿಂದ ಶತಕೋಟಿ ನಮನಗಳು. ವಿಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು. ವಿಜ್ಞಾನದ ದೀವಿಗೆಯು ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು ತನ್ನಯ ಹೊಸಲಿಗೆ ಬರಲು. ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ತಮ್ಮ ಅಗಾಧ ಪಾಂಡಿತ್ಯದಿಂದ ಅಹರ್ನಿಶಿ ಸಾಧನೆಯಿಂದ ಈ ಕಂಪ್ಯೂಟರ್ ಯುಗದಲ್ಲಿ ಕರ್ನಾಟಕವನ್ನು ವಿಶ್ವವಿಖ್ಯಾತಗೊಳಿಸಿದ ಸಾಧಕರು ಇವರು. ಹೆಸರು ಡಾಕ್ಟರ್ ಎಸ್ ಅಯ್ಯಂಗಾರ್. ತಮ್ಮ ಆಗಮನ ನಮ್ಮೆಲ್ಲರಲ್ಲೂ ಮೂಡಿತು ಜ್ಞಾನಾರ್ಜನೆಯ ರೋಮಾಂಚನ. ಈ ನಾಡು ಕಂಡ ವಿಶಿಷ್ಟ ಸಾಧಕರಿಗೆ ನಮ್ಮ ನಲ್ಮೆಯ ಸನ್ಮಾನ. ಶ್ರೀಮತಿ ತೇಜಸ್ವಿ ಅವರಿಂದ ಸನ್ಮಾನ ಪತ್ರ ವಾಚನ. ಸದಾ ಹಿಮ್ಮೇಳವಾಗಿರಲಿ ನಿಮ್ಮೆಲ್ಲರ ಕರತಾಡನ. ನಿಮ್ಮ ಕರತಾಡನಗಳು ಮುಗಿಲು ಮುಟ್ಟಲಿ, ಗಗನವನ್ನು ನಡುಗಿಸಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಬೆಂಗಳೂರು ಸಂಕಿರಣ, ಜಾಲಹಳ್ಳಿ. 69ನೇ ಕರ್ನಾಟಕ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಗಣಕಯಂತ್ರ ವಿಜ್ಞಾನಿ USA ದ ಗ್ಲೋಬಲ್ ಫಾರೆನ್ಸಿಕ್ ಆ್ಯಂಡ್ ಜಸ್ಟಿಸ್ ಸೆಂಟರ್ನ ಏಷ್ಯನ್ ಡಿಜಿಟಲ್ ವಿಧಿ ವಿಜ್ಞಾನದ ನಿರ್ದೇಶಕರಾದ ಡಾಕ್ಟರ್ ಎಸ್ ಅಯ್ಯಂಗಾರ್, ಸುಂದರರಾಜ ಸೀತಾರಾಮ ಅಯ್ಯಂಗಾರ್ ಅವರಿಗೆ ಅರ್ಪಿಸಲಾದ ಸನ್ಮಾನ ಪತ್ರ. ಮಾನ್ಯರೇ, ಕೇಂದ್ರ ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಉದ್ಯಮಿಯಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯು 1954ರಲ್ಲಿ ಸ್ಥಾಪಿತವಾಗಿದ್ದು ಮತ್ತು ದೇಶದ ರಕ್ಷಣಾ ಉತ್ಪನ್ನಗಳನ್ನು ತಯಾರಿಸುವ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಪ್ರತಿಷ್ಠಿತ ನವರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರದಿಂದ ಪಡೆದಿದ್ದು ರಾಷ್ಟ್ರದ ವಿದ್ಯೋನ್ಮಾನ, ಬಾಹ್ಯಾಕಾಶ ಹಾಗೂ ಹಲವು ಕ್ಷೇತ್ರಗಳಲ್ಲಿ ನೆರವು ನೀಡುತ್ತಾ ಬಂದಿದ್ದು ಇದೀಗ ತನ್ನ ವಾರ್ಷಿಕ ವಹಿವಾಟನ್ನು 20,000 ಕೋಟಿಗಳನ್ನು ದಾಟಿದೆ. ಪ್ರತಿ ವರ್ಷ ರಾಜ್ಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ನಾಡು ನುಡಿಗೆ ಅಪ್ರತಿಮ ಸೇವೆ ಸಲ್ಲಿಸಿದ್ದ ಖ್ಯಾತ ನಾಮರರನ್ನು ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನದಿಂದ ನಮ್ಮ ಸಂಸ್ಥೆಗೆ ಆಮಂತ್ರಿಸಿ ಅವರನ್ನು ಸನ್ಮಾನಿಸುವ ಅಭೂತಪೂರ್ವ ಸಂಪ್ರದಾಯವನ್ನು ಸಂಸ್ಥೆಯು ಪಾಲಿಸಿಕೊಂಡು ಬರುತ್ತಿದ್ದು ನಾಡಿನ ಸಾರಸ್ವತ ಲೋಕ, ಸಾಂಸ್ಕೃತಿಕ ವಲಯ ಮತ್ತು ಔದ್ಯೋಗಿಕ ವಲಯಗಳಷ್ಟೇ ಅಲ್ಲದೆ ಎಲ್ಲ ಕ್ಷೇತ್ರಗಳಿಗೆ ಮಾದರಿಯಾಗಿದೆ. ಕನ್ನಡದ ಕಣ್ಮಣಿಯೇ, ಕಾವೇರಿ ತೀರದ ತಿರುಮಕೂಡಲು ನರಸೀಪುರದ ಬಳಿಯ ಹೆಮ್ಮಿಗೆಯಲ್ಲಿ ಆಗಸ್ಟ್ 26, 1947ರಲ್ಲಿ ಶ್ರೀ ಸುಂದರರಾಜ ಅಯ್ಯಂಗಾರ್ ಮತ್ತು ಶ್ರೀಮತಿ ಮಹಾಲಕ್ಷ್ಮೀರವರ ಸುಪುತ್ರರಾಗಿ ಜನಿಸಿದಿರಿ. ಬಾಲ್ಯದಿಂದಲೂ ಆರ್ಥಿಕ ಕೊರತೆ ಇದ್ದರೂ ಅದನ್ನು ಸರಿತೂಗಿಸಿಕೊಂಡು ಕಲಿಕೆಯ ದಾಹವನ್ನು ತೀರಿಸಿಕೊಳ್ಳುತ್ತಾ ಹೊರಟ ಬಾಳು ತಮ್ಮದು. ತಾವು ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನಿಂದ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಪದವಿ ಮತ್ತು ಟಾಟಾ ವಿಜ್ಞಾನ ಮಂದಿರದಿಂದ MS ಪದವಿ ಗಳಿಸಿದಿರಿ. 1974ರಲ್ಲಿ USAನ ಮಿಸಿಸಿಪಿ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ನಲ್ಲಿ ಡಾಕ್ಟರೇಟ್ ಪಡೆದಿರಿ. ಖ್ಯಾತಿವೆತ್ತರೆ ಓಕ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವೃತ್ತಿ ಆರಂಭಿಸಿ ನಂತರ ತಾವು ಲೌಸಿಯಾನಾ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಭಾಗ ಸೇರಿದ್ದೀರಿ. ಹಂತ ಹಂತವಾಗಿ ತಮ್ಮ ಸಂಶೋಧನೆಗಳನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ. ಯಾವುದೇ ರೀತಿಯ ಸಂಶೋಧನೆಗಳಿಗೆ ಅತ್ಯಂತ ಸೂಕ್ತ ಮಾರ್ಗದರ್ಶಿ ಎಂದು ವಿಶ್ವಾದ್ಯಂತ ಹೆಸರು ಮಾಡಿದ್ದೀರಿ. ವಿಜ್ಞಾನದ ಸಂಗಡ ತಮ್ಮ ತುಡಿತವು ಭಾರತದ ಬಡ ಹಾಗೂ ಗ್ರಾಮೀಣ ಪರಿಸರದ ಉತ್ತಮಿಕೆಯ ಕಡೆಗೆ ಹಬ್ಬಿತು. ಕನ್ನಡಿಗರ ಹೆಮ್ಮೆಯೇ, ಸಂಶೋಧನಾ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ತಾವು
120ಕ್ಕೂ ಮೀರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದಿರಿ. ವಿಶ್ವದ ಮೊಟ್ಟ ಮೊದಲಿನ ಡಿಜಿಟಲ್ ಫಾರೆನ್ಸಿಕ್ ಸೆಂಟರ್ ಅನ್ನು 2021ರಲ್ಲಿ ಸ್ಥಾಪಿಸಿದ್ದ ತಾವು ಈವರೆಗೂ 3,000ಕ್ಕೂ ಮಿಗಿಲಾದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದೀರಿ ಮತ್ತು ಇವರಲ್ಲಿ 2,000ಕ್ಕೂ ಮೀರಿ ಭಾರತದ ವಿದ್ಯಾರ್ಥಿಗಳು ಇರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಏಳಿಗೆಗೆ ಅಪಾರ ಶ್ರಮ ವಹಿಸುತ್ತಿರುವ ತಮ್ಮ ನಡೆ ದೇಶ ವಿದೇಶಗಳಿಂದ ಅಪಾರ ಮೆಚ್ಚುಗೆ ಪಡೆದಿದೆ. ತಾವು ರೊಬಾಟಿಕ್ಸ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕ್ಷೇತ್ರಗಳಲ್ಲಿ ಮಾಡಿರುವ ಸಂಶೋಧನೆಗಳಿಂದ ಇಡೀ ವಿಶ್ವವೇ ಬೆರಗುಪಟ್ಟಿದೆ ಮತ್ತು ತಮ್ಮ ವೈಜ್ಞಾನಿಕ ನೆಲೆಯಲ್ಲಿ ಅವುಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಸಹಜವಾಗಿ ಎಲ್ಲ ಭಾರತೀಯರಿಗೂ ಇದು ಹೆಮ್ಮೆಯ ಸಂಗತಿ. ಹೆಮ್ಮೆಯ ಸಂಶೋಧಕರೇ, ಕಂಪ್ಯೂಟೇಷನಲ್ ಫಾರೆನ್ಸಿಕ್ ಸೈನ್ಸ್ನಲ್ಲಿ ಅಪಾರ ಆಸಕ್ತಿ ಮತ್ತು ಪರಿಶ್ರಮ ಮಾಡಿರುವ ತಾವು ಭಾರತದ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ಪ್ರತಿಭೆಗಳನ್ನು ಬೆಳಕಿಗೆ ತಂದಿರುವಿರಿ. ತಮ್ಮ ಮಾರ್ಗದರ್ಶನದಲ್ಲಿ ಹಲವಾರು ಗ್ರಾಮೀಣ ಮತ್ತು ಮಧ್ಯಮ ವರ್ಗದ ಯುವ ಜನತೆ ಸಂಶೋಧನೆಯ ತಮ್ಮ ಆಸೆಗಳಿಗೆ ಜೀವ ತುಂಬಿಸಿಕೊಂಡಿದ್ದಾರೆ. ಅಪ್ಪಟ ಗ್ರಾಮೀಣ ಪ್ರತಿಭೆಯೇ ವೈಜ್ಞಾನಿಕ ಕ್ಷೇತ್ರಕ್ಕೆ ತಮ್ಮ ವಿಶಿಷ್ಟ ಕೊಡುಗೆಗಳನ್ನು ಪರಿಗಣಿಸಿ ತಮಗೆ ಸಂದಿರುವ ಹಲವು ಸಹಸ್ರ ಪ್ರಶಸ್ತಿಗಳಲ್ಲಿ ಪ್ರಮುಖವಾದವು ಎಂದರೆ 2024ರ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ, 2023ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2022ರಲ್ಲಿ ಕರ್ನಾಟಕ ರಾಜ್ಯ ನವರತ್ನ ಪ್ರಶಸ್ತಿ, ಸೇವಾರತ್ನ ಪ್ರಶಸ್ತಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಬೆಸ್ಟ್ ಅಲ್ಯುಮಿನೈ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ 3 ಬಾರಿ ಜೀವಮಾನ ಸಾಧನೆಯ ಪುರಸ್ಕಾರ, ವಿವಿಧ ವಿಶ್ವವಿಖ್ಯಾತ ವಿಶ್ವವಿದ್ಯಾಲಯಗಳಿಂದ 4 ಡಾಕ್ಟರೇಟ್ಗಳು, ಹೀಗೆ ಅಸಂಖ್ಯಾತ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೆ ಏರಿ ನಾಡಿಗೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಿದೆ. ಜ್ಞಾನ ಸಾಗರವೇ 600ಕ್ಕೂ ಮೀರಿ ಸಂಶೋಧನಾ ಪ್ರಬಂಧಗಳು, 35ಕ್ಕೂ ಮೀರಿ ವಿಜ್ಞಾನ ಗ್ರಂಥಗಳು ತಮ್ಮ ಲೇಖನಿಯಿಂದ ಮೂಡಿವೆ. 65ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಾವು PhD ಮಾರ್ಗದರ್ಶಕರು. 100 ಸ್ನಾತಕೋತ್ತರ ಸಂಶೋಧಕರಿಗೆ ತಾವು ಮಾರ್ಗದರ್ಶಕರು. ಕೃತಕ ಬುದ್ಧಿಮತ್ತೆ AI ಮತ್ತು ರೊಬಾಟಿಕ್ಸ್ ವಿಜ್ಞಾನದಲ್ಲಿ ತಮ್ಮ ಸಂಶೋಧನೆ ಹಲವಾರು ಹೊಸ ಆವಿಷ್ಕಾರಗಳಿಗೆ ದಾರಿ ಮಾಡಿದೆ. AI ತಂತ್ರಜ್ಞಾನದಲ್ಲಿ ತಮ್ಮ ಪರಿಣತಿ ಇಡೀ ಜಗತ್ತಿಗೆ ಮಾರ್ಗದರ್ಶಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಆವಿಷ್ಕಾರಗಳ ಹೊಸ ರೂಪ ತಮ್ಮ ಸಂಶೋಧನೆಗೆ ಕಿರೀಟದ ಹಾಗಿವೆ. ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರೇ, ಭಾರತ ಆಹಾರ ಸುರಕ್ಷತೆ ಮತ್ತು ಆರ್ಥಿಕ ಸಬಲೀಕರಣ ಕುರಿತ ತಮ್ಮ ಕ್ರಾಂತಿಕಾರಿ ವ್ಯವಸಾಯ ವಿಧಾನವು GKVK ಮತ್ತು ಜಿಫ್ಯಾಸ್ ಸಂಸ್ಥೆಗಳೊಂದಿಗೆ ನಡೆದಿದ್ದು, ಅದು ದೇಶದ ಆರ್ಥಿಕ ಮತ್ತು ಆಹಾರ ಸುರಕ್ಷತೆಗೆ ಒಂದು ನೂತನ ರೂಪ ಕೊಟ್ಟಿದೆ. ತಮ್ಮ ಸಾವಿರಾರು ಸಂಶೋಧನಾ ಮತ್ತು ಆವಿಷ್ಕಾರಗಳ ದೊಡ್ಡ ಪಟ್ಟಿಯಲ್ಲಿ ಸ್ವಲ್ಪ ಅಂಶವನ್ನು ಮಾತ್ರ ಇಲ್ಲಿ ಉಲ್ಲೇಖಿಸಿದ್ದೇವೆ. ಕರುನಾಡ ಕೀರ್ತಿಯೇ, ವೈಜ್ಞಾನಿಕ ಆವಿಷ್ಕಾರ ಮತ್ತು ಮಾನವೀಯ ಮೌಲ್ಯಗಳು ತಮ್ಮನ್ನು ಆವರಿಸಿದ್ದು ಮುಂದಿನ ಪೀಳಿಗೆಗೆ ಅದು ಮುಂದುವರಿಯುವ ಸಕಲ ಸದೃಢ ಹಾದಿಯನ್ನು ತಾವು ನಿರ್ಮಿಸಿದ್ದೀರಿ. ತಮ್ಮ ಸಂಶೋಧನೆಗಳು ಮತ್ತು ವೈಜ್ಞಾನಿಕ ಚಿಂತನೆಗಳು ಸರ್ವರಿಗೂ ಉತ್ತೇಜನ ನೀಡುವ ಮೂಲಕ ಕಾರ್ಯೋನ್ಮುಖರಾಗುವಂತೆ ಪ್ರೇರೇಪಿಸುವಂತಹದ್ದು. ಮಹತ್ ಸಾಧನೆಗಳ ಮಾಂತ್ರಿಕರೇ, ತಮ್ಮ ಎಲ್ಲ ಸಾಧನೆಯ ಹಿಂದೆ ತಮ್ಮ ಶ್ರೀಮತಿಯವರು ಮತ್ತು ಮಕ್ಕಳ ಪ್ರೇರೇಪಕ ಬೆಂಬಲವಿದೆ. ತಮ್ಮ ಆಶ್ರಯದಲ್ಲಿ ಹಲವಾರು ಸಾಮಾಜಿಕ ಸೇವಾ ಸಂಸ್ಥೆಗಳು ಹೆಚ್ಚು ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿವೆ.
ತಮ್ಮ ಜೀವನ ಮತ್ತು ಕಾರ್ಯಶೈಲಿ ಮುಂದಿನ ಪೀಳಿಗೆಗೆ ಒಂದು ಪ್ರಖರ ಮಾರ್ಗದರ್ಶಿ. ತಮ್ಮ ಹಿಂದಿನ ಉಪಸ್ಥಿತಿಯು ನಮ್ಮ ಪೀಳಿಗೆಗೆ ಪ್ರೋತ್ಸಾಹದಾಯಕ ಮತ್ತು ನಿರಂತರ ಶಕ್ತಿಯ ಚಿಲುಮೆಯ ಪ್ರತಿರೂಪವಾಗಿರಲಿ. ಇಷ್ಟೆಲ್ಲ ಸಾಧಿಸಿರುವ ತಮಗೆ ಹಾಗೂ ತಮ್ಮ ಕುಟುಂಬದ ವರ್ಗಕ್ಕೆ ತಾಯಿ ಭುವನೇಶ್ವರಿಯು ಸಕಲ ಸೌಭಾಗ್ಯಗಳನ್ನು ಮತ್ತು ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಪ್ರೀತಿಯಿಂದ ಅರ್ಪಿಸುತ್ತಿದ್ದೇವೆ. ಇಂತಿ ಭಾರತ್ ರಾಜ್ಯೋತ್ಸವ ಕ್ರಿಯಾ ಸಮಿತಿ, ಭಾರತ್ ಎಲೆಕ್ಟ್ರಾನಿಕ್ಸ್, ಬೆಂಗಳೂರು, 25/11/2024.